ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಬಿಯಾಂಡ್ ಲಿಮಿಟ್ಸ್ನಲ್ಲಿ ಯಾರ್ಯಾರನ್ನು ಭೇಟಿ ಆಗ್ತಾ ಇದ್ದೀವಿ, ಆ ಎಲ್ಲ ಪಾತ್ರಗಳು, ಆ ಎಲ್ಲ ಕ್ಯಾರೆಕ್ಟರ್ಗಳು ಬಿಯಾಂಡ್ ಲಿಮಿಟ್ಸೇ. ಈಗ ನಾನು ಮಾತಾಡ್ಲಿಕ್ಕೆ ಹೊರಟಿರೋದು ಇಂಥ ಒಂದು ಬಿಯಾಂಡ್ ಲಿಮಿಟ್ಸ್ ಲೆಜೆಂಡರಿ ಪತ್ರಕರ್ತರು KJ ಕುಮಾರ್. ನಮಸ್ಕಾರ ಗಣೇಶ್ ಅವರೇ. ಪತ್ರಕರ್ತರಾಗಿ ಬರ್ಲಿಕ್ಕೆ ಹೇಗೆ ಕಾರಣ ಆಯ್ತು? ಪತ್ರಕರ್ತರ ಅಂತ ಹೇಳಿದ್ರೆ ನಮ್ದೇ ಒಂದು ವಿಜಯ ಪತ್ರಿಕೆ ಅಂತಿತ್ತು ಮೈಸೂರಿನಲ್ಲಿ. ಓಕೆ. ಅದು ಸ್ವಾತಂತ್ರ್ಯ ಬಂದ ದಿವಸದಲ್ಲಿ ಆರಂಭ ಆಗಿದ್ದು ಆವತ್ತೇ. ಅದರ ನಂತರ 5 ವರ್ಷ ನಂತರ ನಾನು ಹುಟ್ಟಿದ್ದು 54ಕ್ಕೆ. ಹಾಗಾಗಿ ಪತ್ರಿಕೆ ಬ್ಲಡ್ ಅಲ್ಲೇ ಇದೆ, ಹುಟ್ಟಿನಲ್ಲೇ. ಸಿನಿಮಾ ಫೀಲ್ಡ್ ಹೇಗೆ ಹತ್ರ ಆಯ್ತು? ಸಿನಿಮಾ ಫೀಲ್ಡ್ ಹೇಗೆ, ನನಗೆ ಕೆಲವು ಸ್ನೇಹಿತರು ಸಿನಿಮಾ ಪತ್ರಕರ್ತರಾಗಿದ್ರು. ಮೈಸೂರಿನಲ್ಲಿ ಪ್ರೀಮಿಯರ್ ಸ್ಟುಡಿಯೋ ಇತ್ತು. ಎರಡನೇದು ಮೈಸೂರಿನಲ್ಲಿ ಶೂಟಿಂಗಿಗೆ ಬಹಳ ಪ್ರಶಸ್ತವಾದ ಜಾಗ ಇತ್ತು. ಸುಮಾರು 100-150 ಲೊಕೇಶನ್ ಇತ್ತು. ಹಾಗಾಗಿ ಸಿನಿಮಾಗೆ ಬರುವವರು, ಶೂಟಿಂಗ್ ಬರುವವರು ಎಲ್ಲ ಇದ್ರು. ಆಗ ನನಗೆ ಕೆಲವು ಸ್ನೇಹಿತರು ಸಿನಿಮಾ ಸ್ಟುಡಿಯೋ ನನ್ನನ್ನು ಕರ್ಕೊಂಡು ಹೋಗೋರು. ಅದನ್ನು ಆಕರ್ಷಣೆ ಬೆಳೆಯಿತು. ಅಷ್ಟೊತ್ತಿನಾಗೆ ಉದಯವಾಣಿ ಪತ್ರಿಕೆಯಲ್ಲಿ 73ರಲ್ಲಿ ಕೆಲಸ ಕೊಟ್ಟರು, 71ರಲ್ಲಿ. ಇವರು ಶಂಕರ್ ನಾಗ್, ಅನಂತ್ ನಾಗ್, ಅಂಬರೀಷ್ ಹೇಗೆ ಸರ್? ಹೋಗಬಾರೋ ಫ್ರೆಂಡ್ ಇರ್ಬೇಕು ಅಂತ ಅನ್ಸುತ್ತೆ. ಅಂಬರೀಷ್ ಹೋಗಬಾರೋ ಫ್ರೆಂಡ್. ಅಂಬರೀಷ್ ಮತ್ತೆ ರಾಜೇಂದ್ರ ಸಿಂಗ್ ಬಾಬು ತುಂಬಾ ಫ್ರೆಂಡ್ಸ್. ಒಂದು ಒಂದೇ ಏರಿಯಾದವರು, ಆಮೇಲೆ ಒಂದೇ ಬೀದಿಯವರು. ಶಂಕರ್ ನಾಗ್ ಈ ಮೈಸೂರಿಗೆ ದೊರೆ ಭಗವಾನ್ ಶೂಟಿಂಗ್ ಎಲ್ಲ ಮೈಸೂರಿಗೆ ಬರೋರು. ನಂಗೆ ತುಂಬಾ ಇತ್ತು. ನಂಗೆ ರಜನಿಕಾಂತ್ ಕಾಲ್ಸಿಟ್ ಕೊಟ್ಟಿದ್ದಾರೆ ಗೊತ್ತಾ ನಿಮ್ಗೆ, ಫಿಲ್ಮ್ ಮಾಡ್ಲಿಕ್ಕೆ? ಹೌದು. ಆದ್ರೆ 35 ವರ್ಷದ ಕೆಳಗೆ ಯಾವುದೋ ಒಂದು ಘಟನೆಯಲ್ಲಿ ದ್ವಾರಕೀಶ್ ಅವನಿಗೆ ಇದರಲ್ಲಿ ರಾಜೇಂದ್ರ ಸಿಂಗ್ ಬಾಬುನು ಮಾರುತಿ ಗೊತ್ತಿರ್ಬೇಕು, ಎಚ್.ಎನ್. ಮಾರುತಿ ಗೊತ್ತಲ್ಲ, ಅವ್ರು ಪಿಕ್ಚರ್ ಮಾಡ್ಬೇಕು. ಕಾಳಿಂಗ್ ಸರ್ಪ ಶಂಕರ್ನಾಗ್ ಮಾಡೋದಲ್ಲ ಅದು. ತಿಳಿಯೋ ತಿಮ್ಮಣ್ಣ, ನನ್ ತಮ್ಮ ನೀನು, ನಾನು ನಿಮ್ಮಣ್ಣ. ಕಾಲಿಂಗ್ ಸರ್ಪ ಮಾಡ್ಬೇಕಾಗಿದ್ದೆ ಅವನು ರಜನಿಕಾಂತ್. ಇವರು ಆ ಕಾಲದಲ್ಲಿ ಇವ್ರಿಗೇನ ಸ್ಪರ್ಶ ಇಲ್ಲ. ನಾನೇ ಕರ್ಕೊಂಡು 25 ಸರ್ ಚೆಕ್ ಕೊಡಿಸ್. ಯಾರಿಗೆ? ರಜನಿಕಾಂತ್ ಮುಖತ ಮೈಸೂರಿನಲ್ಲೇ ಚಕ್ಕುಡೆ ಮಾರ್ತಿಗಳು. ಆ ಚೆಕ್ ಬೌನ್ಸ್ ಆಗೋದು. ಮಿಂಚಿನ ಓಟ, ಅದು ಸಬ್ಸಿಡಿ, ಅದ್ರ ಹಿನ್ನೆಲೆ ಏನು ಸರ್ ಅದು? ಮಿಂಚಿನ ಓಟ ಸಿನಿಮಾ ಮಾಡ್ದ. ಹೌದು, ಅದು ಬೆಳಗಾವಿ ಹಿಂಡ್ರಿಗೆ ಸೂಪರ್ ಹಿಟ್ ಸಿನಿಮಾ ಅಲ್ವಾ? ಸೂಪರ್ ಹಿಟ್ ಆಫ್ಟರ್ ಟ್ಯಾಕ್ಸ್. ಈ ರಸ್ತೆಯಲ್ಲಿ ರೋಡ್ ಬ್ಲಾಕ್ ಇದೆ ಅಂದ್ರೆ ಪ್ರತಿಯೊಂದು ರಸ್ತೆಯಲ್ಲೂ ಇದ್ದೇ ಇರುತ್ತೆ. ಅದರಷ್ಟು ಪರೀಕ್ಷೆ ಎಲ್ಲಾದ್ರೂ ಆಗ್ಲೇಬೇಕು. ಹೋಗೋಣ ಟ್ಯಾಕ್ಸ್ ಫೀ ಏನಂತ ಹೇಳಿದ್ರೆ ಒಂದು ಪಿಕ್ಚರ್ ಮಾಡ್ದ, ತಮ್ಮರಿಬ್ಬರು ದುಡ್ಡು ಪಿಕ್ಚರ್ ಮಾಡಿದ್ಮೇಲೆ ಅದು ಓಪನ್ಗೆ ತಗೊಳ್ಳಿ. ಆಗಿನ ಕಾಲ 15 ಲಕ್ಷ ಅಂದ್ರೆ ದುಡ್ಡು, ವೆರಿ ಬಿಗ್ ಮನಿ. ಇವತ್ತನ್ನು 7-8 ಕೋಟಿ ರೂಪಾಯಿ. ನನಗೆ ಆ ಸಿನಿಮಾ ಇದೆ ಸರ್, ಅಂಬರೀಷ್ದು ಲಾಸ್ಟ್ ಫಿಲ್ಮ್. ನಾವು ಪ್ರೆಸ್ ಮೀಟ್ ಹೋಗಿದ್ವಿ ಥಿಯೇಟರ್ದಲ್ಲಿ. ಅಲ್ಲಿ ನಿಮ್ಮನ್ನ ಯಾವ ರೀತಿ ಮಾತಾಡಿದ್ರೆ ನಿಮ್ಮ ಬಗ್ಗೆ ಅಂಬರೀಷ್, ನನಗೆ ಆಶ್ಚರ್ಯ ಆಗೋಯ್ತು. ನಮ್ಮನೆ ಬೆಳೆಸಿದವರು ಏನು ಅಂತ ಆ ಮಟ್ಟ ನೋಡ್ಕೊಂಡಿದ್ದ. ಅಂತ ಸಿನಿಮಾ ಹಂಗೇನಾಗಿದೆ. ಅಂತ ಸಿನಿಮಾ ಅವನಲ್ಲ ಹೀರೋ, ವಿಷ್ಣುವರ್ಧನ್ ಹೀರೋ. ಅಂತಕ್ಕೆ ವೆಲ್ಕಮ್ ಕನ್ವರ್ ಕುತ್ತೆ ಕನ್ವರ್ ಲಾಲ್ ಬೋಲೋ. ಮತ್ತೆ ಅವನಲ್ಲ ಹೀರೋ. ಓಕೆ, ನಮ್ಮ ಫೋರ್ಸ್ ಇಂದ ಅವನಾಗಿದ್ದು. ಯಾಕೆ ಬದಲಾಯಿತು? ಅದು ವಿಷ್ಣುವರ್ಧನ್ಗೆ ಅಂಬರೀಷ್ ಮಿನಿಸ್ಟರ್ ಆಗ್ತಾನೆ, ಗೊತ್ತಿರ್ಬೇಕು ನಿಮ್ಗೆ. ವಾರ್ತಾ ಸಚಿವ ಆಗ್ತಾನೆ ಸ್ಟೇಟ್ ರ್ಯಾಂಕ್ ಅಲ್ಲಿ. ಹಾಗೆ ನನ್ನನ್ನು ನೀನು ಬಂದು ಸೇರ್ಕೊಂಡ್ಬಿಡು ನಮ್ಮ ಟೀಮ್. ನಾ ಬರಲ್ಲ, ನನಗೆ ಇಷ್ಟನೇ ಇಲ್ಲ, ನನಗೆ ಪಾಕ್ಸ ಜೀವನ ಸರಿ ಇದೆ ಅಂತ ಹೇಳಿ ಬಂದೆ. ಆಗ ನಾವು ಅವನಿಗೆ 6 ಎಲ್ಲ ಹಾಕಿದ್ವು. ಹಾಕಿದ್ಮೇಲೆ ಎಲ್ಲ ಫೋನ್ ಮಾಡ್ತಾರೆ, ಅಣ್ಣಂಗೆ ಕೊಡಿ ಅಂತ. ಇವನು ಮಂತ್ರಿ ಅಲ್ವಾ ಸರ್, ಆಗಲೇ ಅವರ ಆಫೀಸರ್ಸ್ ಎಲ್ಲ ಬಂದ್ಬಿಡ್ತಾರೆ, ಚಾರ್ಜ್ ತಗೊಳ್ದೆ ಹೋದ್ರು. ಫೋನ್ ಮಾಡ್ತಾರೆ ಮಂಡ್ಯದಿಂದ, ನಾನು ಕೊಡ್ತಾನೆ ಇದ್ದೀನಿ. ಆದ್ರೂ ಒಬ್ಬ ಅಣ್ಣ ನೀನೆಲ್ಲ ಬಿಡೋಣ, ನೀನು ಹಿಂಗೆ ಮಾತಾಡೋಕೆ ಇಲ್ಲ ಅಂತ ಅವ್ನ ಭಾಷೆ ಉಪಯೋಗಿಸ್ತಾರೆ ಸರ್. ಏ ಅಣ್ಣ ನೀನೇ ಕಣ್ಣ. ಅದು ಅಂಬರೀಷನ್ ಸ್ಟೈಲ್. ಯಾಕೆ ನಡೆ ಆ ಕಡೆ ಬಟ್ ಟಿವಿಗೆ ಮಗ ತೋರ್ಸಕ್ಕೆ ಬರ್ತಾರೆ. ವಿಷ್ಣುವರ್ಧನ್ ಒಳ್ಳೆ ಸ್ನೇಹ ಅಲ್ಲ, ಮತ್ತೆ ಆರಂಭದಿಂದಲೇ ನಾಗರಾವ್ ನಂತರನು ನನಗೆ ತುಂಬಾನೇ ಸ್ನೇಹಿತರು. ನಾವು ನಮ್ಮ ಒತ್ತಾಯಕ್ಕೋಸ್ಕರ ಮೈಸೂರು ಮನೆ ಮಾಡಿದ್ದು. ಅವ್ರು ಏನಂತ ಹೇಳಿದ್ರೆ ಮೈಸೂರಿನಲ್ಲಿ ಮನೆ ಮಾಡಿದ್ದು, ವಿಜಯನಗರ ಮನೆ ಮಾಡಿದ್ದಾರೆ, ಸ್ವಂತ ಮನೆ ಮಾಡಿದ್ದಾರೆ. ನಮ್ಮ ಒತ್ತಾಯಕ್ಕೆ ಮೈಸೂರು, ನಾನು ಇಲ್ಲೇ ಇರಬೇಕು, ಇಲ್ಲೇ ಕಳಿಬೇಕು, ಇಲ್ಲೇ ಜೀವ ಬಿಡ್ತೀನಿ ಅಂತಲ್ಲ. ಈ ರಾಮಾಚಾರಿನ್ ಕಣಕೋ ಗಂಡು ಇನ್ನೂ ಹುಟ್ಟಿಲ್ಲ. ಬಾಬು ಈಗಲೂ ಹತ್ರನೇ
ರಾಜನ್ ಸಿಂಗ್ ಬಾಬು. ಎಸ್ ಎಸ್ ಎಸ್. ಅಲ್ಲ ಬಾಬು ಈಗ ಹತ್ತಿರ ಮೊನ್ನೆ ಜಗಳ ಆಯ್ತು ನಮ್ಮದು. ಎಂತದಿಗೆ? ಮೊನ್ನೆ ಸನ್ಮಾನ ಆಯ್ತಲ್ಲ, 50 ವರ್ಷ ಸನ್ಮಾನ ಆಯ್ತು. ಒಬ್ಬರು ಮಾಧ್ಯಮದಲ್ಲಿ ನಿಮ್ಮ ಕಣ್ಣಿಗೆ ಬಿಡಿಲ್ವಾ? ನಿಮ್ಮ ಮಾಧ್ಯಮದವ್ರು ಸಪೋರ್ಟೇ ಮಾಡಿಲ್ವಾ? ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಬಿಯಾಂಡ್ ಲಿಮಿಟ್ಸ್ನಲ್ಲಿ ಯಾರ್ಯಾರನ್ನು ಭೇಟಿ ಆಗ್ತಾ ಇದ್ದೀವಿ ಅಂತ. ಆ ಎಲ್ಲ ಪಾತ್ರಗಳು, ಆ ಎಲ್ಲ ಕ್ಯಾರೆಕ್ಟರ್ಗಳು ಬಿಯಾಂಡ್ ಲಿಮಿಟ್ಸೇ. ಈಗ ನಾನು ಮಾತಾಡಲಿಕ್ಕೆ ಹೊರಟಿರೋದು ಅಂಥ ಒಂದು ಬಿಯಾಂಡ್ ಲಿಮಿಟ್ಸ್ ಲೆಜೆಂಡರಿ ಪತ್ರಕರ್ತರು KJ ಕುಮಾರ್. KJ ಕುಮಾರ್ ಎಂಬ ಹೆಸರನ್ನು ಕೇಳದವರು ಇಲ್ಲ ಸಿನಿಮಾ ಫೀಲ್ಡಲ್ಲಿ. ಸಿನಿಮಾ ಪತ್ರಕರ್ತರು ಹಲವು ದಶಕಗಳಿಂದ ಇದೇ ಫೀಲ್ಡಲ್ಲಿ A to Z ಬರೆದವರು, ವಿಷಯ ಗೊತ್ತಿದ್ದವರು, ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳ ಸ್ನೇಹಿತರಾಗಿದ್ದವರು. ಅವರು ಸಿನಿಮಾದ ಬಗ್ಗೆ ಏನಾದರೂ ಮಾತಾಡ್ತಾರೋ? ಅಯ್ಯೋ, ಮಾತಾಡ್ದೇನು, ಸಿಕ್ಕಾಪಟ್ಟೆ ವಿಷಯ ಇದೆ ಅವ್ರ ಹತ್ರ. ಯಾರಿಗೂ ಗೊತ್ತಿಲ್ಲದಂತಹ ತುಂಬ ಗುಪ್ತವಾಗಿರುವಂಥ ಹಲವಾರು ವಿಚಾರಗಳು. ಯಾರೇ ಇರಲಿ, ಶಂಕರ್ನಾಗ, ಅನಂತ್ನಾಗ್, ವಿಷ್ಣುವರ್ಧನ್, ಪಟ್ಟಿ ತೆಗೆದುಕೊಂಡ್ರೆ ಅಷ್ಟು ಮಂದಿನೂ ಇವರ ಸ್ನೇಹಿತರು. ಈಗ ಅವರನ್ನು ಸ್ವಾಗತಿಸೋಣ. ಸರ್ ನಮಸ್ತೆ. ಕುಮಾರ್ಜಿ ನಮಸ್ಕಾರ ಗಣೇಶ್ ಅವರೇ. ವೆಲ್ಕಮ್ ನಮ್ಮ ಕಾರ್ಯಕ್ರಮಕ್ಕೆ, ಬಿಯಾಂಡ್ ಲಿಮಿಟ್ ಕಾರ್ಯಕ್ರಮಕ್ಕೆ. ಸರ್, ನೀವು ಈ ಸಿನಿಮಾ ಫೀಲ್ಡ್ ಅಂದರೆ ಪತ್ರಕರ್ತರಾಗಿ ಬರಲಿಕ್ಕೆ ಹೇಗೆ ಕಾರಣ ಆಯಿತು ಅಂತ? ಪತ್ರಕರ್ತರು ಅಂತ ಹೇಳಿದ್ರೆ ನಮ್ಮದೇ ಒಂದು ವಿಜಯ ಪತ್ರಿಕೆ ಅಂತಿತ್ತು ಮೈಸೂರಿನಲ್ಲಿ. ಓಕೆ. ಅದು ಸ್ವಾತಂತ್ರ್ಯ ಬಂದ ದಿವಸದಲ್ಲಿ ಆರಂಭ ಆಗಿದ್ದು ಆವತ್ತೇ. ಹಾಂ ಹಾಂ ಹಾಂ. ಅದರ ನಂತರ 5 ವರ್ಷ ನಂತರ ನಾನು ಹುಟ್ಟಿದ್ದು. ಓಕೆ. 54ಕ್ಕೆ. ಹಾಂ ಹಾಂ ಹಾಂ. ಹಾಗಾಗಿ ಪತ್ರಿಕೆ ಬ್ಲಡ್ಡಲ್ಲೇ ಇದೆ, ಹುಟ್ಟಿನಲ್ಲೇ ಹುಟ್ಟಿದಲ್ಲೇ. ಹುಟ್ಟಿನಲ್ಲೇ. ಹಾಗಾಗಿ ಬಂದೆ. ಸಿನಿಮಾ ಫೀಲ್ಡ್ ಹೇಗೆ ಹತ್ತಿರ ಆಯಿತು? ಸಿನಿಮಾ ಫೀಲ್ಡ್ ಹಾಗೆ ನನಗೆ ಕೆಲವು ಸ್ನೇಹಿತರು ಸಿನಿಮಾ ಪತ್ರಕರ್ತರಾಗಿದ್ದರು. ಎರಡನೇದು ಮೈಸೂರಿನಲ್ಲಿ ಪ್ರೀಮಿಯರ್ ಸ್ಟುಡಿಯೋ ಇತ್ತು. ಎಸ್. ಅದು ಸುಮಾರು 7 ಫ್ಲೋರ್ ಇದ್ದ ಒಂದು ಅದು ಸ್ಟುಡಿಯೋ. ಆಲ್ಮೋಸ್ಟ್ ಸೌತ್ ಏಷ್ಯಾದಲ್ಲೇ ನಂಬರ್ 1 ಸ್ಟುಡಿಯೋ. 7 ಫ್ಲೋರ್ ಇದ್ದು. ಪ್ರೀಮಿಯರ್ ಬಸವರಾಜಯ್ಯ. ಬಸವರಾಜಯ್ಯ ಮಾಡಿಸೋದು. ಎರಡನೇದು ಮೈಸೂರಿನಲ್ಲಿ ಶೂಟಿಂಗಿಗೆ ಭಾಳ ಪ್ರಶಸ್ತವಾದ ಜಾಗ ಇದು. ಎಸ್ 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 ಎಸ್. ಸುಮಾರು 100-150 ಲೊಕೇಶನ್ ಇದೆ. ಹಾಗಾಗಿ ಸಿನಿಮಾಗೆ ಬರುವವರು, ಶೂಟಿಂಗ್ ಬರುವವರು ಎಲ್ಲ ಇದ್ರು. ಎಸ್ ಸರ್, ಇದ್ರು. ಆಗ ನನಗೆ ಕೆಲವು ಸ್ನೇಹಿತರು ಸುಮ್ಮನೆ ಸ್ಟುಡಿಯೋ ನನ್ನನ್ನು ಕರ್ಕೊಂಡು ಹೋಗೋರು. ಅದನ್ನು ಆಕರ್ಷಣೆ ಬೆಳೆಯಿತು. ಅಷ್ಟೊತ್ತು ನನಗೆ ಉದಯವಾಣಿ ಪತ್ರಿಕೆಯಲ್ಲಿ 73ರಲ್ಲಿ ಕೆಲಸ ಕೊಟ್ಟರು. 71ರಲ್ಲಿ. ಆಮೇಲೆ ಆಗ ಏನಾದ್ರು ಸಿನಿಮಾ ಒಂದು ಆಕರ್ಷಣೆ ಉದ್ಯೋಗ ಆಯಿತು. ಉದ್ಯೋಗ ಕಸುಬಾಯಿತು. ಓಕೆ. ಅದು ಇಲ್ಲಿ ತನಕ ಮುಂದುವರೆದು. ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು ಸರ್ ಫೀಲ್ಡಿಗೆ ಬಂದು? 53 ವರ್ಷ ಆಯ್ತು ನಂದು. 53 ವರ್ಷ ಫೀಲ್ಡಲ್ಲಿ ಇದ್ರಿ? 53 ವರ್ಷ ಸತತವಾಗಿದ್ದೆ ನಾನು. ಅಬ್ಬಬ್ಬಬ್ಬಾ. ಈಗಲೂ ಸಕ್ರಿಯ? ಸಕ್ರಿಯ ಒಂದು ಅಲ್ವಾ? ಈಗಲೂ ಸಕ್ರಿಯ. ಎಲ್ಲ ಪ್ರೆಸ್ ಮೀಟಿಗೆಲ್ಲ ಹೋಗ್ತೀರಿ, ಮಾತಾಡ್ತೀರಿ? ಹೊಸದಿಗಂದಪ್ಪ ಡೈಲಿ ಒಂದು ಸಿನಿಮಾ ಪೇಜ್ ಮಾಡ್ತಿದ್ದೆ. ಡೈಲಿ ಮಾಡ್ತೀನಿ. ಓಕೆ ಓಕೆ. ನಿತ್ಯ 5 ಗಂಟೆ ಕೂತ್ರೆ ಡೈಲಿ ಮಾಡ್ತೀನಿ. ಇವರು ಶಂಕರ್ನಾಗ್, ಅನಂತ್ನಾಗ್, ಅಂಬರೀಷ್ ಹೇಗೆ ಸರ್ ನಿಮ್ಮ ಹೋಗಬಾರೋ ಫ್ರೆಂಡ್ ಇರಬೇಕು ಅಂತ ಅನ್ಸುತ್ತೆ? ಹೌದು. ಅಂಬರೀಷ್ ಹೋಗಬಾರೋ ಫ್ರೆಂಡು. ಈ ಅಂಬರೀಷು ಮತ್ತು ರಾಜೇಂದ್ರ ಸಿಂಗ್ ಬಾಬು ತುಂಬ ಫ್ರೆಂಡ್ಸ್. ಓಕೆ. ಒಂದೇ ಏರಿಯಾದವರು, ಆಮೇಲೆ ಒಂದೇ ಬೀದಿಯವರು. ನಾನು ರಾಜೇಂದ್ರ ಸಿಂಗ್ ಬಾಬು ಫ್ರೆಂಡ್. ರಾಜೇಂದ್ರ ಸಿಂಗ್ ಬಾಬುವಿನ ಅಂಬರೀಷ್ ಫ್ರೆಂಡ್. ಅಂಬರೀಷ್ ಫ್ರೆಂಡ್. ಓಕೆ. ಹಾಗಾಗಿ ಅವರ ಸ್ನೇಹನ ಬೆಳೆಯಿತು. ಅದು ಹತ್ರ ತೊಗೊಂಬಂದು ನನಗೆ ಸಿನಿಮಾ ಇಂಡಸ್ಟ್ರಿಗೆ ತಂದಕ್ಕೂ ಹತ್ತಿರಕ್ಕೂ ಅವ್ರ ಕಾರಣ. ನನಗೆ ನೆನಪಾಗಿದ್ದು ರಾಜೇಂದ್ರ ಸಿಂಗ್ ಬಾಬು, ನಾನು ಅಂಬರೀಷ್. ಇಬ್ಬರು ಮೈಸೂರಿನವ್ರೆ. ಹೌದು. ಮತ್ತು ಇವರು ಶಂಕರ್ನಾಗ್. ಶಂಕರ್ನಾಗು ಈ ಮೈಸೂರಿಗೆ ದೊರೆ ಭಗವಾನ್ ಶೂಟಿಂಗ್ ಎಲ್ಲ ಮೈಸೂರಿಗೆ ಬರೋರು. ಅನಂತ್ನಾಗಿರೋ. ಆಗ ಮೈಸೂರು ಬರುವಾಗ ಈ ಶಂಕರ್ನಾಗೂ ಅವ್ರ ಜೊತೆಲಿ ಆಗಾಗ ಬರುವ ಆಕಸ್ಮಿಕವಾಗಿ ಗಿರೀಶ್ ಕಾರ್ನಾಡ್ ಪಿಕ್ಚರ್ ಮಾಡಲ್ಲ ಒಂದಾನೊಂದು ಕಾಲದಲ್ಲಿ. ಹೌದು. ಮಾಡಿದಾಗ ನಾವು ಶೂಟಿಂಗ್ ಹೋಗೋದು ಬರೋದು ಎಲ್ಲ ಮಾಡುವಾಗ ತುಂಬ ಹತ್ತಿರದ ನೆಂಟು ಸ್ಥಾನ ಬೆಳೀತು ನಮಗೂ ಅವ್ರಿಗೂ. ಆಮೇಲೆ ನಾನು ಹೊಟ್ಟದ ಬಾಂಬೆಗೆ, ಕನ್ನಡ ಫಿಲ್ಮ್ಗೆ ಏನು ಬರಲಿಲ್ಲ. ಆಗ ರಾಜೇಂದ್ರ ಸಿಂಗ್ ಬಾಬು ಗಂಧದ ಗುಡಿ ಅಂತ
ಗಂಡ ಬೇರಣ್ಣ ಗಂಡ ಬೇರಣ್ಣ ಪಿಕ್ಚರ್ ಮಾಡೋಕ್ಕೆ ವಿಷ್ಣುವರ್ಧನ್ ಮತ್ತು ಶ್ರೀನಾಥ್ ಅದರಲ್ಲಿ ಹೀರೋ ಅಂಬರೀಷ್ ನೆಕ್ಸ್ಟ್ ರೋ. ಅವತ್ತೇನಾಯಿತು, ನಾನು ಮತ್ತು ರಾಜೇಂದ್ರ ಸಿಂಗ್ ಬಾಬು ವಿಷ್ಣುವರ್ಧನ್ ಮನೆಗೆ ಹೋದ್ವು. ಜಯನಗರದಲ್ಲಿ ಮನೆ ಇತ್ತು. ಅಲ್ಲಿಗೆ ಹೋದಾಗ ವಿಷ್ಣುವರ್ಧನ್ ಅವತ್ತು ನಡವಳಿಕೆ ಅಷ್ಟೊಂದು ಆಶಾದಾಯಕವಾಗಿರಲಿಲ್ಲ. ಅಯ್ಯೋ ಇವೆಲ್ಲ ಮಾಡೋದು ಕಷ್ಟ ಅಂದರೆ ಅವ್ರಿಗೆ ಇಬ್ಬರು ಹೀರೋ ಇದ್ದದಲ್ಲಿ ಲೈಕ್ ಆಗಲಿಲ್ವೇನೋ ನನಗೆ ಗೊತ್ತಿರುವ ಹಾಗೆ. ಓಕೆ. ಯಾಕಂದರೆ ಶುಭಮಗಳೆಲ್ಲ ಬಂದಾಗಿತ್ತು, ಲೈಕ್ ಆಗಿರಲಿಲ್ಲ. ಆಗ ನಡ್ಕೊಂಡು ಬಂದು ನಾವು ಜಯನಗರದಿಂದ ಬೆಂಗಳೂರು ಹೋಟ್ಲ್ ಏರ್ಲೈನ್ಸಿಗೆ ರೂಮ್ ಇತ್ತು ಅವ್ರಿಗೆ. ನಾನು ಒಂದು ಪ್ರಪೋಸಲ್ ಕೊಟ್ಟೆ. ಯಾಕೆ ಪ್ರಪೋಸ್ ಕೊಟ್ಟ ಅಂತ ಹೇಳಿದ್ರೆ, ಒಂದು ಕೆಲಸ ಮಾಡೋಣ ಕಡೆ, ವಿಷ್ಣುವರ್ಧನ್ ಜಾಗಕ್ಕೆ ಶ್ರೀನಾಥ್ ಹಾಕೋಣ, ಶ್ರೀನಾಥ್ ಜಾಗಕ್ಕೆ ಅಂಬರೀಷ್ ಹಾಕೋಣ, ಅಂಬರೀಷ್ ಜಾಗಕ್ಕೆ ಶಂಕರ್ ನಾಗ್ ಹಾಕೋಣ. ಅದು ಏನಾಯ್ತು, ರಾಜೇಂದ್ರ ಸಿಂಗ್ ಬಾಬುಗೆ ನನ್ನ ಮಾತು ಭಾಳ ಒಪ್ಪಿಗೆ ಆಯ್ತು ಅದು. ಓಕೆ. ಹಾಗಾಗಿ ಶಂಕರ್ ನಾಗ್ ಕರೆಸಿದಾಗೆ ಅಂತ ಕರೆಸಿದ್ರು ನನಗೆ ಬಿಡು. ಯಾಕಂದ್ರೆ ಅಂಬರೀಷ್ ಬರಿಗೆ ನಾನು ಕನ್ನಡ ಮೇಸ್ಟ್ರು. ಓಕೆ. ಅಂಬರೀಷ್ ಬರಿಗೆ ನಾನು ಅಧಿಕೃತ ಕನ್ನಡ ಮೇಸ್ಟ್ರು. ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಅವ್ರಿಗೆ ಅಲ್ಲಿ ಬಾಂಬೆನಲ್ಲಿ ಈ ಮರಾಠಿ ನಾಟಕ ಎಲ್ಲ ಮಾಡ್ತಾ ಇದ್ದಾರೆ. ಅದರಿಂದ ಶಂಕರ್ ನಾಗ್ ಕರ್ಸೋಕ್ಕೇನು ತೊಂದರೆ ಇಲ್ಲ. ಅವ್ರ ಹೆಂಡತಿ ಕೂಡ ಕಾರವಾರದವ್ರೆ, ಇವನು ಊರಿನವ್ರೆ, ಶಂಕರ್ ನಾಗ್ ಊರಿನವ್ರೆ. ಕರ್ಸೋಣ ತೊಂದರೆ ಇಲ್ಲ ಅಂತೇಳಿ. ಆಯಿತು ಕರೆಸಿ ನೋಡಿಯಪ್ಪ, ಆಮೇಲೆ ರಿಸ್ಕ್ ನಿಮ್ದೆ ಅಂತ ಹೇಳಿದ್ರು. ಆಯ್ತು ಬಿಡಪ್ಪ ಅಂತ. ಆಗ ಏನಾಗಿತ್ತು, ನನಗೆ ಶಂಕರ್ ನಾಗ್ ಒಂದು 5-6 ಸಲ ಹೇಳಿಬಿಟ್ಟಿದ್ದೆ, ನಮಗೆ ಚಾನ್ಸ್ ಕೊಡಿಸಿ ಅಂತ. ಆಗ ನಂದು ನಡೀತಿತ್ತು, ನನ್ನ ಮಾತು ನಡೀತಿತ್ತು. ಆಮೇಲೆ ಒಂಥರ ಉದ್ವೇಗನೂ ಇತ್ತು. ಆಮೇಲೆ ಯಾರಿಗಾರು ಅನುಕೂಲ ಮಾಡುವ ಚಟನೂ ನನಗಿತ್ತು ತುಂಬ. ಓಕೆ ಓಕೆ ಓಕೆ. ಆಗ ಅಂಬರೀಷ್ ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಹಿಂದಿಲಿ ಹೇಳಿದೆ, ಈ ಥರ ಒಂದು ಚಾನ್ಸ್ ಇದೆ, ಅವನು ವಿಮಾನಕ್ಕೆ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಕಳಿಸಿದ್ರೆ ಆ ವಿಮಾನ ದುಡ್ಡು ನನಗೆ ವಾಪಸ್ ಕೊಡ್ತೇವೆ. ಏನು ಅದೇನು ಬೇಕಾಗಿಲ್ಲ ನನಗೆ. ಅವ್ನು ಬಂದ, ಅವ್ನು ಇನ್ನೂ ನೆನಪಿದೆ ನನಗೆ. ಅವ್ನು ಬಂದಾಗ ಒಂದು ಕೈಯಲ್ಲಿ ಒಂದು ಚೀಲ ಓಕೆ ಬಂದ. ರಜನೀಶ್ ಅಲ್ಲಿ ನೋಡ್ರಿ, ಏನು ಕುಮಾರ್ ಅವರೇ, ನಾನು ಪ್ರೊಡ್ಯೂಸರ್ಗೆ ಹೇಳ್ಬೇಕಾಗತ್ತೆ, ಇಂಥಲ್ಲ ಬಂದರೆ ಇವ್ರಿಗೆಲ್ಲ ಹೆಂಗೆ ಚಾನ್ಸ್ ಕೊಡಿಸೋದು. ಆದ್ರೆ ನನ್ನ ಹಠ ಬಿಡಲಿಲ್ಲ ನಾನು. ಇಲ್ಲ ಅವ್ನು ನಿಮ್ಗೆ ಗೊತ್ತಿಲ್ಲ, ಅವನು ನಡೆಯೋ ಸ್ಟೈಲ್ ನೋಡು ಒಂಥರ ಡಿಫ್ರೆಂಟಾಗಿ ನಡೀತಾನೆ, ಹಾಗೆ ಹೀಗೆ ಅಂಥೇಳಿ ಕೊನೆಗೆ ಹೇಗೋ ಒಂದು ಅವನು ಒಪ್ಸಾಯ್ತು. ಶಂಕರ್ ನಾಗ್ ಅಲ್ಲ ರಾಜೇಂದ್ರ ಸಿಂಗ್ ಬಾಬುನ ಶಂಕರ್ ಫಸ್ಟ್ ಇಂಟ್ರೊಡಕ್ಷನ್ ಮಾಡಿಸಿದ್ರು, ಕ್ಯಾರೆಕ್ಟರ್ ಕೊಡ್ಲಿಕ್ಕೆ. ರಾಜೇಂದ್ರ ಸಿಂಗ್ ಬಾಬುನ ಒಪ್ಸಾಯ್ತು. ಓಕೆ. ಅದು ಪ್ರೊಡ್ಯೂಸರ್ ಒಬ್ರು ಬೆಂಗಳೂರಿನವ್ರು, MG ರೋಡಲ್ಲಿ ಇತ್ತು ಮನೆ ಅವ್ರಿಗೆ ಎಂಬಾಗ, ಮರ್ತಾಯ್ತು ನನಗೆ. ಒಪ್ಸಾಯ್ತು. ಆಮೇಲೆ ಅವ್ರಿಗೆ ಆಮೇಲೆ ಭಾಳ ಸಮ್ಮತಿಯಿಂದ ಒಪ್ಪಲಿಲ್ಲ. ಸಮ್ಮತಿ ಇರಲಿಲ್ಲ ಅವ್ರಿಗೆ ಇವ್ನು ಹಾಕೋದಕ್ಕೆ. ಓಕೆ. ಅಷ್ಟೊತ್ತಿಗೆ ನಮ್ಮ ಅಬ್ಬಾಯಿ ನೋಡಿದಾರಲ್ಲ, ಇವರು ಯಾರೋ ಒಂದು ಹೀರೋ ಕೊಡಪ್ಪ, ಇದು ಹೀರೋಯಿನ್ ಓರಿಯೆಂಟೆಡ್ ರೋಲು ಅಂತೇಳಪ್ಪ. ನಂಗೆ ಕಚ್ಕೊಂಡಿದ್ದೆ ಇವನು. ಆಗ ನೆಕ್ಸ್ಟ್ ಡೇನೆ ಓಕೆ ಸರ್ ಇವ್ರು ಇದ್ದಾನೆ ಹುಡುಗ, ನಡೆಯೋ ಸ್ಟೈಲ್ ಡಿಫ್ರೆಂಟ್ ಆಗಿದೆ, ಆ ಮಂಜಲ್ ಡ್ಯೂಯಲ್ ರೋಲ್ ಅದರಲ್ಲಿ ಮಾಡೋದು ಅಂತೇಳಿ. ಅದೇನು ಬಂತು ದೈವ ಬಲ ಅವರು. ಆಯಿತು ಕರ್ಸು ಅಂತೇಳಿ. ಆಯಿತು ನೀನೇ ಇರುವಾಗ ಅವ್ನು ಗೊತ್ತಲ್ಲ ಅವ್ನು ಮಾತಾಡೋ ಸ್ಟೈಲಲ್ಲ, ಹೋಗಿ ನೀನೇ ಇವ್ರು ಅಂದ್ಬಿಟ್ರು. ಅದು ಶಂಕರ್ ನಾಗ್ನೇ ಎಂಟ್ರಿ. ಇವತ್ತು 100 ಕಥೆಗಳು ಹೇಳ್ತಾರೆ. ಅವನು ಬಂದ, ಇಲ್ಲಿ ಬಂದ, ಅಲ್ಲಿ ಬಂದ, ಇಲ್ಲಿ ಬಂದ ಅಂತ. ಮತ್ತು ಅದೆಲ್ಲ ಸುಳ್ಳು, ಇದೇ ಸತ್ಯ. ಸತ್ಯ ಅನ್ನೋದಕ್ಕೆ ಉದಾಹರಣೆ ರಾಜೇಂದ್ರ ಸಿಂಗ್ ಬಾಬು. ಓಕೆ. ಈಗ ಬದುಕರವ್ರ ಹೆಸರು ಹೇಳಲೇಬೇಕಲ್ಲ. ಹೌದು, ಅವನೇ ಕಾರಣ. ಆಮೇಲೆ ಶಂಕರ್ ನಾಗನ ವೈದ್ಯಮಯ ಜೀವನ ಸ್ಟಾರ್ಟ್ ಆಯಿತು, ವೈಭೋಗ ಆಯಿತು, ಹಠಾತ್ ಸತ್ತು ಹೋದ್ರು. ಇನ್ನೂ ಒಂದು ಸಣ್ಣ ವಿಷಯ ನಿಮ್ಗೆ ಹೇಳ್ಬೇಕಂತ ಹೇಳಿದ್ರೆ ಅದು ಭಾಳ ದೊಡ್ಡ ವಿಷಯನೇ ಅನ್ನಿಸ್ಬೋದು. ಒಂದು ದಿವಸ ನನಗೆ ಶಂಕರ್ ನಾಗ್ ಫೋನ್ ಮಾಡ್ತಾನೆ. ಫೋನ್ ಮಾಡಿ ನನ್ನ ಮಗಳು ಕರ್ಕೊಂಬರ್ತೀನಿ, ನನ್ನ ಮಗಳು ಸಣ್ಣ ವಯಸ್ಸು 4 ವರ್ಷ 5 ವರ್ಷ 4 ವರ್ಷ ಇದೆ, ನಿಮ್ಮ ಮಗಳು ನನ್ನ ಮಗಳು, ನೀವು ಇಬ್ಬರು KRS ಹೋಗೋಣ ಅಂತ. ಆಯ್ತು ಬಾಪ ಅಂದೆ. ಅಷ್ಟೊತ್ತಿಗೆ ಒಂದು ಬೆಳೆದ್ಬಿಟ್ಟಿದ್ದೆ. ಆಯ್ತು ಬಾ ಅಂದೆ. ಆದರೆ ಆಗ KRS ಮ್ಯೂಸಿಕಲ್ ಫೌಂಟನ್ ಓಪನ್ ಆಗಿರಲಿಲ್ಲ. ನೀವು ಕೇಳಿದ್ರಿ ಇಲ್ವಾ, ಸಂಗೀತ ಮ್ಯೂಸಿಕಲ್ ಮಧ್ಯದಲ್ಲಿ. ನಮ್ಮನ್ನು ಪೊಲೀಸ್ ಆಫೀಸರ್ ಒಬ್ರು ಇದ್ರು. ಸರ್ ನಾಯಿತ ಬರ್ತಾ ಇದ್ದೇವೆ, ಯಾಕಂದ್ರೆ 8 ಗಂಟೆ ಲೈಟ್ ತೆಗಿತೀರಿ ನೀವು, ನಾವು 9 ಗಂಟೆಗೆ ಬರ್ತೀವಿ. ಆಯ್ತು ಬನ್ನಿ ಅಂದರು. ಇವನು 12 ಗಂಟೆಗೆ ಬಂದ. ರಾತ್ರಿ 12 ಗಂಟೆ ನಾವು ಮ್ಯೂಸಿಕಲ್ ಪಾಯಿಂಟ್ ಆನ್ ಮಾಡಿಸೋದು ನಾನು, ಅವನು, ನನ್ನ ಮಗಳು, ಅವನ ಮಗಳು ಓಕೆ ಆನ್ ಮಾಡಿಸಿ
ಅಲ್ಲಿ ಏನೇನು ಸಾಂಗತ್ಯ ಬೇಕು ಅದೆಲ್ಲ ತಗೊಂಡು ಹಾಂ ಬೆಳಗನ್ ತನಕ ಕರೆದು ಹಾಂ ಬಂದು ಅವನು ಬೆಂಗಳೂರು ಹೊರಟ. ಹಾಂ ಮುಂದಿನ ವಾರ ಸತ್ತೋಗ್ಬಿಟ್ಟ. ಹ್ಞೂ ಆ ಫೋಟೋನ ಈಗಲೂ ನನ್ನ ಮೊಬೈಲಲ್ಲಿದೆ. ಹಾಂ 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 ಎಲ್ಲಿದೆ? KRS-ಅಲ್ಲಿ. ಕ್ಯಾರಸ್. ಓಕೆ ಓಕೆ. ಸತ್ತೋಗ್ಬಿಟ್ಟ. ಹಾಂ ಅಷ್ಟೇ ಲೈಫ್. ಅವನು ಸತ್ತೋಗ್ಬಿಟ್ಟ. ಸುಮ್ಮನೆ ಸತ್ತೋಗ್ಲಿಲ್ಲ, ತುಂಬ ಸಾಲ ಬಿಟ್ಬಿಟ್ಟು ಸಂಕೇತ ಸ್ಟುಡಿಯೋ. ಸಂಕೇತ್ ಸ್ಟುಡಿಯೋ. ಹೌದು. ಏನು ಮಾಡೋದು ಅಷ್ಟೊತ್ತಿಗೆ ಅವನ ಹೆಂಡತಿ ನಮಗೆ ಹಲವು ಪರಿಚಯ ಅಷ್ಟೆ. ಬಿಕಾಸ್ ಅವರ ಬಾಂಬೆ ಅವರು ಹೌದು. ಹಲವು ಪರಿಚಯ. ಅವನು ಸಾಲ ಬಿಟ್ಬಿಡೋದ. ಅನಂತನಾಗ ಭಯಂಕರ ರಗಡ ಮಾಡ್ತಿದ್ದ. ಸಾಲ ಬಿಟ್ಬಿಡೋದ ಹಾಗೆ ಹೀಗೆ ಅಂತೇಳಿ ಅವನು ಅಲ್ಲೊಂದು ಇದು ರೆಸಾರ್ಟ್ ಮಾಡಿದ್ದ. ಗೊತ್ತಿರ್ಬೇಕು ನಿಮಗೆ, ಕಂಟ್ರಿ ಕ್ಲಬ್. ಕಂಟ್ರಿ ಕ್ಲಬ್ ಮಾಡಿದ್ದ. ಆ ಜಾಗ ರೆವಿನ್ಯೂ ಲ್ಯಾಂಡು. ರೆವಿನ್ಯೂ ಲ್ಯಾಂಡ್ ನೀವು ಮಾರಕ್ಕಾಗಲ್ಲ, ನೀವು ಬಳಸ್ಬೋದೇ ಹೊರತು ಮಾರಕ್ಕಾಗಲ್ಲ. ಇನ್ನೊಬ್ಬರ ಹಸ್ತದ ಸಾಲ ಏರ್ಬಿಟ್ಟಿತ್ತು ನಿಮಗೆ. ಸಂಕೇತ್ ಸ್ಟುಡಿಯೋ ಈ ಸಾಲ. ಒಂದು ದಿವಸ ನಾನು ಬಂಗಾರಪ್ಪ ಮುಖ್ಯಮಂತ್ರಿ ಅಂಬರೀಷ್ ಹೇಳಿದೆ, ಅವನು ಹೆಂಗೋ ನಿನಗೂ ಸ್ನೇಹಿತ, ನನಗಿಂತ ನಿನಗೆ ಸ್ನೇಹಿತ ಒಂದು ಹಂತದಲ್ಲಿ ಆರ್ಟಿಸ್ಟ್ ಆದಮೇಲೆ. ಅವನು ಹೆಂಗೆ ಮಾರೋಕ್ಕಾಗುತ್ತ ಮಾರಯ್ಯ, ರೆವಿನ್ಯೂ ಲ್ಯಾಂಡ್ ಹೆಂಗೆ ಮಾರ್ತೀಯ ನೀನು ಅಂತ ಕೇಳ್ದ. ಏನೇ ಸರ್ಕಾರ ಕ್ಯಾಬಿನೆಟ್ ಇಟ್ಬಿಟ್ಟು ಅದನ್ನು ಮಾರ್ಪಾಡು ಮಾಡ್ಬೋದು ಅಂತೇಳಿ ನಾನೇ ಐಡಿಯಾ ಕೊಟ್ಟೆ. ಮಾರ್ಪಾಡು ಬೆಳಗ್ಗೆನೆ ಬಂಗಾರಪ್ಪನವ್ರ ಮನೆಗೆ ಹೋದ್ರು. ಬಂಗಾರಪ್ಪ ಹಿಂದೆ ಮುಂದೆ ನೋಡಲಿಲ್ಲ. ರೆವಿನ್ಯೂ ಲ್ಯಾಂಡ್ನ ಕಮರ್ಷಿಯಲ್ ಮಾಡಿಬಿಟ್ಟು ಮಾರಿಸ್ಬಿಟ್ರು. ಅಲ್ಲಿಗೆ ಸಾಲ ತೀರಾಯ್ತು. ಓಕೆ ಓಕೆ ಓಕೆ. ಇದು ಕೂಡ ಸತ್ಯ. ಇಲ್ಲ ಅಂತ ಹೇಳಿದ್ರೆ ಶಂಕರ್ನಾಗ್ ಬೆಂಗಳೂರಿನಲ್ಲಿ ರಂಗಮಂದಿರ ಕಟ್ಟಕ್ಕೆ ಆಗ್ತಾರಲ್ಲ, ರಂಗಶಂಕರ. ಆ ದುಡ್ಡೆಲ್ಲ ರಂಗಶಂಕರ ಕಟ್ಟಿದ್ದವರು. ಇದು ಸತ್ಯ. ಓಕೆ ಓಕೆ ಎಸ್. ರಂಗಶಂಕರ ದುಡ್ಡೆಲ್ಲಿಂದ ಬಂತು ಅಂದರೆ ಆ ದುಡ್ಡನ್ನ ಅಲ್ಲಿ ತಂದು ಹಾಕಿದ್ರು. ಇವತ್ತು ಗೊತ್ತು ರಂಗಶಂಕರ ನಿರ್ಮಾಣ ಆಗೋಯ್ತು ಅಂತ ಯಾರಿಗೂ. ಇದು ಸತ್ಯ. ಅವರು ಅರುಂಧತಿ ಕಲೆಕ್ಷನ್ ಮಾಡ್ಕೊಂಡ್ರು ಅಂತ ಹೇಳಿದ್ರೆ ಇಲ್ಲ ಇಲ್ಲ ಅಲ್ಲ, ಕಲೆಕ್ಷನ್ ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ಕಲೆಕ್ಷನ್ ಕೊಡೋ ಕಾಲಘಟ್ಟ ಅದಲ್ಲ. ಅವರು ಯಾವಾಗ ಅಲ್ಲಿಂದ ರೆವಿನ್ಯೂ ಲ್ಯಾಂಡ್ ಇನ್ನೊಬ್ಬರಿಗೆ ಮಾರ್ಪಾಡು ಮಾಡಿದ್ರು, ಅದರಿಂದ ಬಂದ ದುಡ್ಡಲ್ಲಿ ಅವರು ರಂಗಶಂಕರ ಕಟ್ಟಿದ್ರು. ಇದರಲ್ಲಿ ಏನು ತಕರಾರೇ ಇಲ್ಲ, ಸತ್ಯ. ಆಮೇಲೆ ರಂಗಶಂಕರ ಕಟ್ಟಿದ್ರು. ಅದು ಒಂದು ಚಟುವಟಿಕೆಗಳು ಆರಂಭ ಆಯಿತು. ನಂಬರ್ 1 ಜನಕ್ಕೆ ಬಾಗಿಲು ತೆರೀತು. ಹೌದೌದು. ಕೆಲವು ನಾಟಕಕಾರರಿಗೆ ಇಂಟರ್ನ್ಯಾಷನಲ್ ಫೇಮಸ್ ಆಶಾದಾಯಕರಿಗೆ ತೆರೆಯಿತು. ಅಲ್ಲ ಅಷ್ಟೇ ಮುಗಿದೋಯ್ತು. ಹಾಗೆ ಶಂಕರ್ನಾಗ್ ಮಗಳು ಇವತ್ತು ಮದುವೆ ಆಗಿದ್ದಾಳೆ. ಒಂದು ತೆಂಗಿನ ಎಣ್ಣೆ ಬಿಸ್ನೆಸ್ ಮಾಡ್ತಾ ಇದ್ದಾಳೆ. ನನ್ನ ಮಗಳು ಮದುವೆ ಆಗಿದ್ದಾಳೆ. 2 ಮಕ್ಕಳಿದ್ದಾರೆ. ಒಬ್ಬ ಮಗಳು ಡಾಕ್ಟರ್ ಮಾಡಿದ್ದ. ಇದೊಂದು ಕತೆ. ಅನಂತನಾಗ್ ನಿಮ್ಮ ಮ್ಯಾರೇಜ್ ರಿಸೆಪ್ಷನ್ಗೆ ಬಂದಿದ್ರು. ಅನಂತನಾಗ್ ಅಂದರೆ ಶಂಕರ್ನಾಗ್ಗೆ ನನ್ನ ಮೇಲೆ ಒಂದು ಅತೀವವಾದ ವಿಶ್ವಾಸ ಇತ್ತು. ಒಂದು ಚಾನ್ಸ್ ಕೊಡಿಸಿದ್ದು. ಓಕೆ. ಎರಡನೇದು ಮಿಂಚಿನ ಊಟಕ್ಕೆ ಟ್ಯಾಕ್ಸ್ ಫ್ರೀ ಕೊಡಿಸಿದ್ದು. ಅದೆಂಥದ್ದು? ಅದೊಂದು ಸ್ಟೋರಿ ಬೇಕು. ಹೌದು, ಮಿಂಚಿನ ಟ್ಯಾಕ್ಸ್ ಫ್ರೀ ಕೊಡಿಸಿದ್ದು. ಅದು 2 ಅಭಿಮಾನ ಇತ್ತು ಅವನು. ಓಕೆ. ತುಂಬ ಅಭಿಮಾನ ಆಯಿತು. ಇವನು ಅನಂತನಾಗು ಅವನು ಶಂಕರ್ನಾಗ್ ಶೂಟಿಂಗ್ ಹೋಗ್ಬೇಕಾಯ್ತು. ಯಾವುದೋ ಅವನು ಭಾಳ ಎಮರ್ಜೆನ್ಸಿ ಶೂಟಿಂಗ್ ಹೋಗ್ಬೇಕಾಯ್ತು. ನನಗೆ ಒಂದು ಅತ್ಯುತ್ತಮ ಎರಡು ಬಹುಮಾನಗಳನ್ನ ಅವನೇ ಹೋಗಿ ತಂದು ಅದನ್ನು ಅಣ್ಣನ ಕೈಲಿ ಪ್ಯಾಕ್ ಮಾಡಿಕೊಟ್ಟು, ಇದನ್ನು ಮದುವೆ ಹೋಗಿ 3 ದಿವಸನೇ ಇಲ್ಲೇ ಇರಬೇಕಂತೇಳಿ 3 ದಿವಸನೇ ಇಲ್ಲೇ ಇದ್ದು ನನಗೆ ಕೊಟ್ಬಿಟ್ಟು ಹೋಗಿದ್ದೀನಿ. ಇವತ್ತು ನನ್ನ ದೇವ್ರ ಕೊನೆಯಲ್ಲಿದ್ದೆ ಇದೆ. ಓಕೆ. ಆಮೇಲೆ ಯಾವುದೋ ಒಂದು ಲೆಟ್ರ್ ಬರ್ತಿದ್ದು ನಿಮಗೆ? ಹೌದು, ನನಗೆ ಬರ್ದಾನ ಅನಂತನಾಗೆ ಲೆಟ್ರ್. ನಿಮ್ಮ ಹತ್ರ ಮೊಬೈಲಲ್ಲಿ ಹೌದು. ಅದರಲ್ಲಿ ಬರ್ದಾನೆ, ನಾನು ಮತ್ತು ನನ್ನ ತಮ್ಮನ ಬದುಕಿಗೆ ನೀವು ದೊಡ್ಡ ಕಾರಣಕರ್ತರು, ನನ್ನ ಜೀವನ ಪರ್ಯಂತ ನೆನಪಾಗ್ತೀರಿ ಅಂತ ಬರ್ದಾನೆ. ಅದು ಅನಂತನಾಗಂತ ಜಂಬೆಗಾರ. ಇವತ್ತು ಈ ಮೊಬೈಲ್ ತೋರಿಸ್ತೀನಿ ನಿಮಗೆ. ಓಕೆ. ಇವತ್ತು ಹೇಳು, ನನ್ನ 2 ಬದುಕಿಗೆ ನೀವು ಭಾಳ ಕಾರಣಕರ್ತರು ಅಂತ. ಅದೆಲ್ಲ ಹೇಳ್ಕೊಳ್ಳಕ್ಕೆ. ಬಟ್ ನೀವು ತೆರೆ ಹಿಂದೆ ಆಗ್ಬಿಟ್ರಲ್ಲ, ಎಲ್ಲೂ ಇಂಥ ವಿಚಾರ ನಮ್ಗೆ ಎಲ್ಲೂ ಹೇಳಿ. ನಮಗೆ ಏನಾಯ್ತು ಅಂತ ಹೇಳಿದ್ರೆ, ತೆರೆ ಹಿಂದೆ ಬರೋಕ್ಕೊಂದು ಕಾರಣ ಇದೆ. ನನಗೆ ನನ್ನ ಪೋಷಕರು ಬಡತನದಲ್ಲಿ ಬಿಟ್ಟು ಹೋಗ್ಲಿಲ್ಲ. ಬಡತನದಲ್ಲಿ ಬಿಟ್ಟು ಹೋಗ್ಲಿ ಚಂದ ಆಯ್ತು ಬಿಡ್ತಿದೆ. ಓಕೆ. ಬಿಟ್ಟು ಹೋಗ್ಲಿಲ್ಲ. ಆಮೇಲೆ ನಮಗೆ ಬಡತನ ಬರಲೂ ಇಲ್ಲ. ಓಕೆ. ಆಮೇಲೆ ಒಂಥರ ಅಹಂಕಾರದಲ್ಲಿ ಜೀವನ ಮಾಡಿದವ್ರು ನಾವು. ನೀವು ಕಾಲ ಹಾಕ್ರೆ ನಾವು ಕಾಲ ಹಾಕುವಾಗೆ. ಅದರಿಂದ ಏನಾಯಿತು, ಆ ಥರ ಬದುಕು ನಡೆದೋಯ್ತು ನಂದು. ಹಾಗಾಗಿ ತೆರೆಮರೆನೇ ಬಂದ್ಬಿಟ್ಟೆ.
ತೆರೆಮರೆ ಬಂದ್ಬಿಟ್ಟು. ಇಲ್ಲ ಅಂದರೆ ಸ್ವಲ್ಪ ನಾನು ಚಂದ ಇವತ್ತು ಇದರಲ್ಲೇ ಮಾಡ್ಬೇಕಂತ ಮಾಡ್ಬಿಡ್ತಿದ್ದೆ. ನಂಗೆ ಸುಮಾರು ಇತ್ತು. ನಂಗೆ ರಜನಿಕಾಂತ್ ಕಾಲ್ಶೀಟ್ ಕೊಟ್ಟಿದ್ದಾನೆ. ಹಾಂ, ಗೊತ್ತಾ ನಿಮಗೆ? ಫಿಲ್ಮ್ ಮಾಡಲಿಕ್ಕೆ. ಹೌದು. ಅದೆಂತ ಕತೆ? 35 ವರ್ಷದ ಕೆಳಗೆ ಹಾಂ ಯಾವುದೋ ಒಂದು ಘಟನೆಯಲ್ಲಿ ದ್ವಾರಕೀಶ್ ಅವನಿಗೆ ಇದರಲ್ಲಿ ನನಗೆ ಅದಕ್ಕೆ ಹೇಳ್ಬಿಡ್ತೇನೆ ನೀವು. ರಾಜನ್ ಸಿಂಗ್ ಬಾಬುನು ಮಾರುತಿ ಗೊತ್ತಿರ್ಬೇಕು, ಎಚ್ ಎನ್ ಮಾರುತಿ ಗೊತ್ತಲ್ಲ? ಗೊತ್ತು. ಅವರು ಪಿಕ್ಚರ್ ಮಾಡ್ಬೇಕಂದ್ರೆ ಕಾಳಿಂಗ್ ಸರ್ಪ ಶಂಕರ್ನಾಗ್ ಮಾಡೋದಲ್ಲ ಅದು. ಕಾಳಿಂಗ್ ಸರ್ಪ ಮಾಡಬೇಕಾಗಿದ್ದೆ ಅವನು ರಜನಿಕಾಂತ್. ಓಕೆ. ಇವರು ಆ ಕಾಲದಲ್ಲಿ ಇವ್ರಿಗೇನು ಅಷ್ಟು ಪರಿಚಯ ಇಲ್ಲ. ನಾನೇ ಕರ್ಕೊಂಡು 25 ಸರ್ಪ ಚೆಕ್ ಕೊಡಿಸು. ಹಾಂ, ಯಾರಿಗೆ? ಇವನಿಗೆ ರಜನಿಕಾಂತ್ ಮುಖತ. ಓಕೆ. ಮೈಸೂರಿನಲ್ಲೇ. ಹಾಂ, ಕುಡಿಯ ಚಕ್ಕುಡಿಯ ಮಾರುತಿಗಳು. ಆ ಚೆಕ್ ಬೌನ್ಸ್ ಆಗೋಯ್ತು. ಹಾಂ, ಬೌನ್ಸ್ ಆಗುತ್ತೆ. ಅದೊಂದು ಕತೆ. ಅದ್ರ ಮೊದಲು ಇನ್ನೊಂದು ಕತೆ ಆಗೋದು ನನಗೂ ಅವನಿಗೂ. ಅದು ಹೇಳ್ಕೊಳ್ತಾರ ಕತೆ. ನಾನು ಬರ್ಕೊಟ್ಬಿಟ್ಟು ಅವನು ಚೀಟಿ ಒಳಗೆ. ನಾನು ಅದಕ್ಕೆ ಹೇಳ್ಬಿಡ್ಲೆ. ಅವನು ಮದ್ರಾಸಲ್ಲಿ ಫಿಲ್ಮ್ ಸ್ಟೂಡೆಂಟು. ಹೌದು. ಅಶೋಕ ಇವರೆಲ್ಲ, ಅಶೋಕ್, ಚಂದ್ರಹಾಸ, ಅದಕ್ಕೆಲ್ಲ ಅಮರ್ ಮುಲ್ಲಾ, ಆಮೇಲೆ ಇನ್ನು ಗುಂಗೂರು ರಾಜೀವ ಇಲ್ಲ. ಚಿರಂಜೀವಿ ಎರಡನೇದು ಬ್ಯಾಚು. ಹೇಮಂತ್ ಚೌಧರಿ ಅದೇ ಬ್ಯಾಚು, ಫಸ್ಟ್ ಬ್ಯಾಚು. ಇವನು ಏನು ಮಾಡ್ತಾನೆ, ಇವನಿಗೆ ಬಾಲಚಂದ್ರ ಒಂದು ಅವಕಾಶ ಕೊಡ್ತಾರೆ. ಯಾಕೆ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಅವರು ಸ್ಟೂಡೆಂಟ್. ಅವಕಾಶ ಕೊಡ್ತಾರೆ. ಅವಳವರು ತೊಡೋರ ಕತೆ ಅಂತ ಪಿಕ್ಚರ್. ನಾನು ಮದ್ರಾಸ್ ವಿಚಿತ್ರ ಮ್ಯಾಗಝಿನ್ಗೆ ಹೋಗ್ತಿದ್ದೆ ಎಡಿಟ್ ಮಾಡಕ್ಕೆ. ಇವನಿಗೆ ನಮ್ಮ ರೂಮೇ ಅವನಿಗೆ ವಾಸ. ಯಾರು? ರಜನಿಕಾಂತ್ಗೆ. ಓಕೆ. ಅಂದರೆ ರೂಮ್ ವಾಸ ಅಂದ್ರೆ ರೂಮ್ ಇತ್ತು. ಅದು ಸಂಜೆ ಕಳೆಯುವ ವಾಸ ನಮ್ಮ ಜಾಗ ಬರುವ. ಆಮೇಲೆ ಅವಳವ್ರ ತೊಡೋರ ಕಥೆಯಲ್ಲಿ ಅವನಿಗೆ ಚಾನ್ಸ್ ಕೊಟ್ಟಿದ್ರು. ಅವನು ಅದು ಬೆಟ್ಟದ ಮೇಲೆ ಶಾರ್ಟು ಕಮಲ್ ಹಾಸನ್ ಇದ್ದಾಳೆ. ಇವನು ಏನು ಮಾಡಿದ್ರು ಉಲ್ಟಾ ಹೊಡಿತಾರೆ ಡೈಲಾಗ್. ಮ್ಯಾನ್ ಮಾಡಿದ್ರೆ ಉಲ್ಟಾ ಹೊಡಿತಾರೆ. ಅದು ನಾವೆಲ್ಲ ಕೆಳಗೆ ನಿಂತಿದ್ವಿ, ನಾನು, ಚಂದ್ರಹಾಸ, ಇನ್ನೊಬ್ಬ ನಲ್ಲಿ ಬೆಂಗಳೂರಲ್ಲಿದ್ದ ನೋಡಿ ಈಗ ರಘುನಂದನ್ ಕೆಳಗಿದ್ದೀವಿ. ಏನು ಮಾಡ್ದಪ್ಪ ಅಂತ ಅವನು ಬೇವತ್ತಿಗೆ ನಮಗೆ ಬೇವು ಜಾಸ್ತಿ ಆಗುತ್ತೆ. ಅದಾದ ತಕ್ಷಣ ಬಂದ, ಲವ್ ಇವತ್ತು ನಾನು ಎಣ್ಣೆ ಕೊಡಿಸ್ತೀನಿ ನಿನಗೆ, ಟೆನ್ಷನ್ ಮಾಡ್ಕೋಬೇಡ ಅಂತ. ಸ್ವಿಮ್ಮಿಂಗ್ ಪೂಲ್ ಬಂದು ಬಟ್ಟೆಯಲ್ಲೇ ಬಿಟ್ಬಿಟ್ಟು ನಿಂತ್ಕೊಂಡ್ಬಿಟ್ಟ. ಇದು ಹೇಳ್ಬಾರ್ದು, ಹೇಳ್ತಾ ಇದ್ದೆ. ನಾನು ಫೋಟೋನ ತೆಗೆದೆ. ಆಗ ಒಂದು ಶೋಕಿ ಅಲ್ವ ಸಿನಿಮಾ ತೆಗೆದೆ. ಅದಾದ ತಕ್ಷಣ ಅವನು ಸೂಪರ್ ಸ್ಟಾರ್ ಆಗ್ಬಿಟ್ಟ. ನಿಂಗೊಂದು ಗಿಫ್ಟ್ ಕೊಡ್ತೀನಿ ನೋಡ್ತೀಯ ಅಂದೆ. ಆಗ ಗೊತ್ತಲ್ಲ ಅವ್ನ ಮಾತುಗಳು ಸ್ಪೀಡಲ್ಲಿ. ಅದೇನು ಮಾಡ್ದ ನಾನು ಮೇಲೆ ನೋಡ್ಬಿಟ್ಟು, ಅಣ್ಣ ನನ್ನ ಏನು ಮಾಡ್ಬೇಕಂತಿದ್ದೆ ನೀನು ಅಂತ. ಅಲ್ಲ ಕಣ, ಇಷ್ಟೊತ್ತು 8 ಗಂಟೆ ಕಾಯಿಸಿದ್ಯಾ ಫೋಟೋ ಓಪನ್ ಮಾಡ್ಬೇಕಾದ್ರೆ, ಏನು ಮಾಡ್ಬೇಕಂತ ಇದೆಯಾ ಅಂತ. ಏನು ಮಾಡಬೇಕಾಗಿಲ್ಲಪ್ಪ, ನಾನು ಸರ್ತಿಗೆ ತೊಗೊಂಡೋಗ್ಬಿಟ್ರೆ ನನ್ನ ಸ್ನೇಹಿತ ನೀನು. ನೆಗೆಟಿವ್ನು ಆ ಫೋಟೋನು ಕೊಡ್ಬಿಡೆ, ತಗೋಪ್ಪ ದಾನ ನಿನಗೆ. ಇವತ್ತು ನೆನಪಿದೆ ಅವನಿಗೆ. ಇನ್ನೊಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ ಕೇಳಿ. ಹೇಳಿ ಸರ್. ಶಶಿಕುಮಾರ್ನ ಕರ್ಕೊಂಡು ಹೋಗ್ತೀನಿ ಅವ್ನ ಮನೆಗೆ ನಾನು. ಯಾರ? ರಜನಿಕಾಂತ್ ಮನೆಗೆ. ಶಶಿಕಾಂತ್ ಪುಂಗ ಅಂತ ಒಬ್ಬನಲ್ಲ. ಹೌದು, ಅವನು ಶಶಿಕುಮಾರ್ ಜೊತೆ ಇರ್ತಾನೆ. ಪುಂಗ. ಇನ್ನು ಮಾಯಪ್ಪ ಅಂತ ಒಬ್ಬವನೇ. ಅವ್ನು ರಜನಿಕಾಂತನ ಡ್ರೆಸ್ ಮಾಡ್ಕೊಳ್ಳೋದು, ಕಣ್ಣು ಚುಕ್ಕ ಹಾಕೊಳ್ಳೋದು, ಮೂಗು ಹಾಕೊಳ್ಳೋದು, ಅನ್ನೋದು ಎಲ್ಲ ಅವನ ಹಂಗೆ ಮಾಡ್ದ. ಅವನಿಗೆ ಹೇಳಿದೆ, ಅಣ್ಣ ನನ್ನ ಜೀವನದಲ್ಲಿ ಒಂದು ಆಸೆ ಕಾರಣ ಆಯ್ತು ಬಿಡು, ಅದೇನು ದೊಡ್ಡ ವಿಷಯನ ಅಂತೇಳಿ ಕರ್ಕೊಂಡೋದೆ. ನಾನು ನೆನಪು ಮಾಡ್ಬೇಕು ಅವನು. ಹಿಂಗೆ ಎಂಟ್ರಿ ಆಗ್ತಾ ಇದ್ದೀನಿ. ಅವತ್ತು ಹೊರಗಡೆ ಶಂಕರ್ ಡೈರೆಕ್ಟರ್, ಶಂಕರ್, ವಾಸು, ಇನ್ನು 3-4 ಜನ ಕೂತವ್ರೆ. ನಾನು ಇವನು ಶಶಿಕುಮಾರ್ಗೆ ಹೇಳಿದೆ, ಇದು ಔಟ್ ಆಫ್ ಪೊಸಿಷನು, ಮೀಟ್ ಮಾಡೋದೆಲ್ಲ ಬಿಟ್ಬಿಟ್ಟಿದೆ, ಬಂದಿದ್ದೀವಿ, ಒಂದು ಚೀಟಿ ಕೊಟ್ಟು ಕಳ್ಸೋಣ ಅಂತ. ಓಕೆ. ಆಮೇಲೆ ಹೆಂಗೋ ಮಾಡಿ ಒಂದು ಧೈರ್ಯ ಮಾಡಿ ಒಂದು ಚೀಟಿ ಕೊಟ್ಟೆ. ಈ ಥರ ಬಂದಿದ್ದೀವಪ್ಪ, ಬಿಜಿ ಇದ್ರೆ ಪರವಾಗಿಲ್ಲ ಅಂತ. ರಾಬಕ್ಕಂದ್ಬಿಡ್ಬಿಡ ಮೇಲಿಂದ ಕೆಳಗೆ. ಓಕೆ. ಬನ್ನಿ ಎಲ್ಲ ಶಂಕರ್ಗಿಂತ ಕರ್ಕೋತವ್ರೆ. ನಾನಲ್ಲಪ್ಪ, ಶಂಕರೆಲ್ಲ ಬಂದಾರೆ. ಅವನು ಒಳಗೆ ಬಂದ ಸರ್, ಅವನು ಭಾರಿ ಕಿಲಾಡಿ. ಅವನು ನೋಡಿದ್ರೆ ಅರ್ಧ ನೋಡ್ದಂಗೆ ಇದ್ಬಿಡ್ತಾನೆ. ನೀವು ಬಂದಿದ್ರು ಹಿಂಗೆ ಅಂದ್ಬಿಟ್ಟು ಹೊಡ್ತಾನೆ. ಒಳಗೆ ಬಂದು ಕೇಳ್ದ,
ಸಾರಿ ಶಂಕರ್ಲ್ಲ ಒಂದು ಶಂಕರ್ ಗೊತ್ತಲ್ಲ ಎಂತ ಟಾಪ್ ಮೋಸ್ಟ್ ಆಮೇಲೆ ವಾಸು ಇನ್ನೊಂದೆರಡು ಮರ್ತೋಯ್ತು ನನಗೆ ಬಂದ ತಕ್ಷಣ ಉಕ್ಕಾರಸಲ್ಲ ಒಂದು ಕೂತೊಳ ಕೇಳು ಒಂದು ನನ್ನ ಆತ್ಮಕತೆ ಅದನ್ನೇ ಬರೆದಿರೋದು ನಾನು ಹಿಂಗೆ ಎಂಟ್ರಿ ಆಗ್ತೀನಿ ನಮಸ್ಕಾರ ಅಂದೆ ಎಲ್ಲ ಕೈ ತೆಗೀರಿ ಅಣ್ಣ ಫಸ್ಟು ನಮಸ್ಕಾರ ನನಗೆ ಇಷ್ಟ ಆಗಲಿಲ್ಲ ಮಾಮೂಲಿ ಮಾತಾಡಬೇಕು ಓಕೆ 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 ಬಂದ ಶಶಿಕುಮಾರ್ ಅವ್ರು ಮಾತಾಡ್ದ ನಿನ್ನ ಜೀವನದಲ್ಲಿ ಏನಾದ್ರು ಫ್ರೆಂಡು ಅಂತ ಮಾಡ್ತಾ ಇವರೊಬ್ಬರೇ ಅಂತ ಹೇಳ್ದ ಇದೇ ಮಾತು ಹೇಳಿದ ಕನ್ನಡದಲ್ಲಿ. ನಾನು ಅದು ಇದು ಮಾತಾಡೋದು ನನಗೆ ಓಮ್ ಅಂತ ಅವನೇ ಹಾಡಿದ್ರು ಒಂದು CD ಕೊಟ್ಟ, ಅದೆಲ್ಲ ಕಳೆದೋಯ್ತು. ಅವನೇ ಆಟೋಗ್ರಾಫ್ ಮಾಡಿಕೊಟ್ಟಿದ್ದ CD ಓಮ್ ಅಂತೇಳಿ ಆಮೇಲೆ ಹಾಕಿದ್ದ, ಅದನ್ನೇ ತಂದು ಕೊಟ್ಟ. ಅಂಥದ್ದು ಉದಾಹರಣೆ ಬೇಕಾದಷ್ಟಿದೆ ಸರ್, ಬೇಕಾದಷ್ಟಿದೆ. ಈ ಮಿಂಚಿನ ಓಟ ಅದು ಸಬ್ಸಿಡಿ ಅದ್ರ ಹಿನ್ನೆಲೆ ಏನು ಸರ್ ಅದು? ಮಿಂಚಿನ ಓಟ ಸಿನಿಮಾ ಮಾಡ್ದ. ಹೌದು, ಅದು ಬೆಳಗಾಂ ಹಿಂಡ್ರಿಗೆ ಸೂಪರ್ ಹಿಟ್ ಸಿನಿಮಾ ಅಲ್ವಾ? ನೋ ಸೂಪರ್ ಹಿಟ್ ಆಫ್ಟರ್ ಟ್ಯಾಕ್ಸ್ ಫ್ರೀ. ಓಕೆ, ಅದೇನು ಟ್ಯಾಕ್ಸ್ ಫ್ರೀ? ಟ್ಯಾಕ್ಸ್ ಫ್ರೀ ಏನಂತ ಹೇಳಿದ್ರೆ ಒಂದು ಪಿಕ್ಚರ್ ಮಾಡ್ದ, ಅಣ್ಣ ತಮ್ಮರಿಬ್ಬರು ದುಡ್ಡು ಪಿಕ್ಚರ್ ಮಾಡಿದ್ರು. ಪಿಕ್ಚರ್ ಮಾಡಿದ್ಮೇಲೆ ಅದು ಓಪನ್ಗೆ ತಗೊಳ್ಳಿಲ್ಲ. ಆಗಿನ ಕಾಲ 15 ಲಕ್ಷ ಅನ್ನೋದು ದುಡ್ಡು ವೆರಿ ಬಿಗ್ ಮನಿ. ಇವತ್ತನ್ನು 7-8 ಕೋಟಿ ರೂಪಾಯಿ ದುಡ್ಡು. ಅಣ್ಣ ಬೈತಾ ಇದ್ದಾನೆ ಅವನಿಗೆ, ಲೋ ಏನು ಹಿಂಗೆ ಮಾಡ್ಬಿಟ್ಟಿದ್ಯಾ ನೀನು, ಸುಮ್ಮನೆ ಪ್ರಾಬ್ಲಮ್ ಮರ್ಯಾದೆಲ್ಲಿ ಕಳೆದುಬಿಟ್ಟೆ ನೀನು. ಆಗ ಅವನು ಶಂಕರ್ನಾಗು ಅವನು ಅರ್ಧ ಕನ್ನಡ ಅರ್ಧ ಹಿಂದಿ ಅರ್ಧ ಮರಾಠಿಲಿ ಮಾತಾಡೋದು. ಆಗ ಏನು ಮಾಡೋದು ಬ್ರದರು ಅಂತ, ಏನು ಮಾಡ್ಬಿಡ ಸುಮ್ಮನೆ ನೀನು, ನಾನು ಬೆಳಿಗ್ಗೆ ನಿಮ್ಗೆ ಐಡಿಯಾ ಹೇಳ್ತೀನಿ, ನಿಮ್ಮ ಅಣ್ಣಂಗೂ ರೆಡಿ ಮಾಡಿಬಿಡು. ನಿಮ್ಮ ಅಣ್ಣಂಗೆ ನಾನು ಹೇಳೋಕ್ಕಾಗಲ್ಲ. ಮೈಸೂರು ಶೂಟಿಂಗ್ ಯಾವುದೋ ದೊರೆ ಭಗವಂತ ಚಂದನ್ನಾಗ ಒಮ್ಮೆ ಯಾವುದೋ ಒಂದು ಇತ್ತಾನ ಆಗಿನ ಕಾಲ ಅಂತ. ಆಯಿತು, ಬೆಳಿಗ್ಗೆ ಹೋಗೋಣ ಅಂತ ಹೇಳಿದ್ರು. ಇವನು ಹೋಗೋಲ್ಲ 10 ಕಡೆ ಪಂಚರ್ ಮಾಡಿಬಿಟ್ಟ ಕಾರ್ಗೆ, ಥಿಯೇಟ್ರ್ ಕಾರ್ಗೆ. ಶಂಕರ್ನಾಗ ಅಪಸಕನ ಇದು ಆಗೋದೇ ಇಲ್ಲ, ಹಂಗೆ ಹಿಂಗೆ ಅಂತ. ನಾನು ಅವೆಲ್ಲ ಇನ್ನು ಕೇಳಲಿಲ್ಲ ಬಿಡಿ. ಹೋಗ್ಬಿಟ್ಟು ಮಲ್ಲೇಶ್ವರನವ್ರ ಮನೆ, ಹೌದು ಎಸ್, ಮಲ್ಲೇಶ್ವರ ಮನೆ, ಪ್ರಿಯಾ ತೆಂಡೂಲ್ಕರ್ ಅವನ ಮೇಲ್ ರೂಮಲ್ಲಿ ಹೋದ್ರು. ನಾನು ಶಂಕರ್ ಕೆಳಗೆ ಚಾಪೆಲ್ ಮಲಗೋದು. ಅವರವ ಬದುಕಿದ್ದಾರೆ, ತಾಯಿ ಬದುಕಿದ್ರು. ನಾನು ತಕ್ಷಣ ನೋಡಪ್ಪ ನೀನು 7 ಗಂಟೆಗೆ ಎದ್ದೇಳಬೇಕು, ಒಟ್ಟಿಗೆ ಹೋಗ್ಬೇಕು, ನಿಮ್ಮ ಅಣ್ಣಂಗೆ ಹೇಳ್ಬಿಡು ಅಂತ ಹೇಳ್ದ. ಆಯ್ತು ಎದ್ದೇಳಿಸಿದೆ ಅಂತ ಬಂದು 3 ಜನನ ಓದು. ಆಗ ಮುಂಡ್ರಾವ್ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಮಂಗಳೂರಿನವರು, ನಮ್ಮ ತಮ್ಮ ಭಾಳ ಕ್ಲೋಸ್ ಆಗಿ ಪರಿಚಯ ಆದರು. ಓಕೆ, ಅವ್ರ ಮನೆಗೆ ಹೋದ, ಅವ್ರಿಗೇನು ಗೊತ್ತಿಲ್ಲ ಸಿನಿಮಾದವ್ರು ಬಂದರು ಅಂತೇಳಿ ಅವರು ಹಾರಾಡ್ತಿದ್ರು. ಅವ್ರು ಸರ್ ಈ ಥರ ಇದೆ, ಪಿಕ್ಚರ್ ಮಾಡಿದ್ದಾರೆ ಮಿಂಚಿನ ಓಟ ಅಂತ, ಅದು ಟ್ಯಾಕ್ಸ್ ಫ್ರೀಗೆ ಅರ್ಹತೆ ಇದೆ ಅಂದು ಕೊಡಿ. ಆವತ್ತಿನ ದಿವಸ ಸುದೀಪ್, ಇವತ್ತಿನ ಹಿರಿಯ ದೊಡ್ಡ ನಟ ಸುದೀಪ್ ಅವ್ರ ತಂದೆ ಅವ್ರ ಮನೆಯಲ್ಲಿ ಇದ್ದಿದ್ದು, ಮೊಯ್ಲಿ ಮನೆಯಲ್ಲಿ. ಓಕೆ, ಅವರೇ ಕಾಫಿ ಕೂಡ ತಂದ್ಕೊಟ್ರು. ಅದಿಲ್ಲ, ಆಮೇಲೆ ಬೆಳವಣಿಗೆ ಬೇಡ, ಅವ್ರಿಗೂ ಇರಿಸುಂಬಿಸ ಆಗೋದು ಇರಲಿ. ಆಮೇಲೆ ನಾನೇ ಬರ್ಕೊಟ್ಟೆ, ಈ ಪಿಕ್ಚರ್ ಈ ಥರ ಸಂದೇಶ ಇದೆ, ದಯವಿಟ್ಟು ಇದಕ್ಕೊಂದು ಟ್ಯಾಕ್ಸ್ ಫ್ರೀ ಕೊಡಬೇಕು ಸರ್ಕಾರ. ಮಾನ್ಯ ಅವರ ಫೈನಾನ್ಸ್ ಮಿನಿಸ್ಟ್ರು, ಸರ್ಕಾರ 3 ದಿವಸ ಆಗಿರೋದು, ಇನ್ನು ಗೌರ್ಮೆಂಟ್ ಮೇನೇನು ಬಂದಿಲ್ಲ ಅವ್ರಿಗೆ. ಆಮೇಲೆ ಅವ್ರ ಹೆಂಡತಿ ಭಾಳ ಪರಿಚಯ ನನಗೆ ಮಾಲ್ತಿ ಅವರು ಅಂತ, ಅವರು ಕೊಡಿ ಅಂತ ಹೇಳಿ ನಾನೇ ಬರ್ಕೊಟ್ಟಿದ್ದ ಲೆಟ್ರ್ನಲ್ಲೇ ಅಲ್ಲಿ ಮಂಜೂರು ಮಾಡಿದ್ರು. ಮಂಜೂರು ಮಾಡಿ, ಸರ್ ನೀವು ಮಂಜೂರು ಮಾಡೋರಾಗಲ್ಲ, ನೀವು ಫೈನಾನ್ಸ್ ಸೆಕ್ರೆಟರಿಗೆ ಹೋಗ್ಬೇಕು, ನೀವು ಹೇಳಬೇಕು ಫೋನ್ ಮಾಡಿ, ಇಲ್ಲ ಮತ್ತೆ ಅವ್ರು ಫೈಲ್ ಬಿಲ್ಡಪ್ ಮಾಡಿ ನಿಮಗೆ ಕಳಿಸ್ತಾರೆ, ಅಷ್ಟು ಥಿಯೇಟ್ರಲ್ಲಿ ಪಿಕ್ಚರ್ ಹೊರಟೋಗುತ್ತೆ. ಇವತ್ತೇ ಆಗಬೇಕು ಅಷ್ಟು ಪಿಕ್ಚರ್ ಹೊರಟೋಗ್ಬಿಡ್ತಾರಲ್ಲ. ಹೌದೌದು, ಹೊರಟೋಗ್ಬಿಡ್ತಾರೆ ಸರ್ ಅಂತ ಟೆಕ್ನಿಕಲ್ ವರ್ಡ್ಸಲ್ಲಿ ಯೂಸ್ ಮಾಡಿದೆ. ಆಮೇಲೆ ಹೌದಾ ಅಂತೇಳಿ ಫೈನಾನ್ಸ್ ಸೆಕ್ರೆಟರಿ ಫೋನ್ ಮಾಡಿ ಬರ್ತಾರೆ. ನಾನು ಶಂಕರ್ನ ವಿಧಾನಸೌಧ ಪ್ರತಿ ಆಫೀಸ್ಗೆ ಓಡಾಡಿದ್ದೀವಿ ಅವತ್ತು. ಓಡಾಡಿ ನಾವು ಅದನ್ನು ಟ್ಯಾಕ್ಸ್ ಫಂಡ್ ಎಕ್ಸಿಕ್ಯೂಟ್ ಮಾಡಿಸೋದು. ಎಕ್ಸಿಕ್ಯೂಟ್ ಮಾಡಿಸೋದ್ರಿಂದ ಶಂಕರ್ನಾಗ್ ಅನಂತ್ನಾಗ್ ಇಲ್ಲಿ ಉಳ್ಕೊಂಡ್ರು, ಅದು ಸಾಲದ ಹೊಣೆಯಿಂದ. ಓಕೆ, ಆ ಪಿಕ್ಚರ್ ಜನಕ್ಕೆ ಮುಟ್ತು. ಇದು ನಡೆದ್ರು ಘಟನೆ. ಏನು ಸರ್? ಅನಂತ್ನಾಗ್ ಗೊತ್ತು, ಅನಂತ್ನಾಗ್ ಅದಕ್ಕೆ ಬರೆದಿದ್ದು. ನೀವು ನನಗೆ ನನ್ನ ತಮ್ಮನಿಗೆ ಮಾಡಿ ಸಹಾಯನ ಜೀವನ ಪಾಲಿತ ಬರೆಯಲ್ಲ, ಅದಕ್ಕೆ ಮೆನ್ಷನ್ ಮಾಡಿದ್ದು. ಅವನು ಬರೀತಾನ. ವಂಡರ್ಫುಲ್. ಅಂಥ ಘಟನೆ ಬೇಕಾದಷ್ಟು ಗಣೇಶನ ಸುಮಾರು ನಡೆದೋಯ್ತೆಲ್ಲ. ನಡೆದು ಕೆಲವೊಂದು ನೆನಪು ಬರ್ತದೆ, ನೆನಪು ಬರಲ್ಲ. ಅಂಥ ಉದಾಹರಣೆಗಳು ಬೇಕಾದಷ್ಟಿದೆ, ಬೇಕಾದಷ್ಟು. ಈ ರಜನಿಕಾಂತ ಬೇಕಾ ನಿಮಗೆ? ಹೌದು, ರಜನಿಕಾಂತ ಬೇಕಾ ಹೇಳಿ?
ಓಕೆ. ಹಾಗೆ ಮತ್ತೆ ಈಗಿನ ಹುಡುಗರು ಯಾರು ದರ್ಶನ್ ಅವರೆಲ್ಲ ನಿಮ್ಮ ಮೈಸೂರು ಈಗಿನ ಹುಡುಗರಿಗೆ ಪರಿಚಯ ಇದ್ರೂ ನಮ್ಗೆ ಮಾತಾಡೋ ಲವಲವಿಕೆ ಬರಲ್ಲ. ಮೊದಲಾಗಿಲ್ಲ. ಇಲ್ಲ, ಮೊದಲು ನಿಮ್ಮ ಕಣ್ಣು ನಮ್ಮನ್ನು ನೋಡ್ತಿತ್ತು. ಹೌದೌದು. ನಿಮ್ಮ ಕಣ್ಣು, ನೀವು ಆರ್ಟಿಸ್ಟು, ನಿಮ್ಮ ಕಣ್ಣು ನಮ್ಮನ್ನು ನೋಡ್ತಿತ್ತು. ಈಗ ಹಾಗಲ್ಲ, ನಮ್ಮ ಕಣ್ಣು ಅವ್ರ ಮೇಲೆ ಬಿದ್ರೆ ಅವ್ರ ಕಣ್ಣು ಬೇರೆ ಕಡೆ ತಿರ್ಗೋಗ್ಬಿಡ್ತಾರೆ. ಅದು ನಿಮಗೂ ಅನುಭವ ಆಗಿದೆ. ನೀವೇನು ಸಣ್ಣವರಲ್ಲ, ನಿಮಗೂ 45 ವರ್ಷ ನಿಮಗೂ ಆಗಿದೆ. ಮೊದಲು ಹಾಗಿರಲ್ಲ, ನಿಮ್ಮ ಕಣ್ಣು ನಮ್ಮನ್ನು ಹುಡುಕ್ತಿದ್ರು. ರಾಜ್ಕುಮಾರ್ ಅಂತ ನಮ್ಮನ್ನು ಹುಡುಕ್ತಿದ್ರು. ಯಾಕೆ ಗಣೇಶ್ ಬಂದಿಲ್ಲ, ಯಾಕೆ ಇವ್ರು ಬಂದಿಲ್ಲ, ಯಾಕೆ ಇವ್ರು ಬಂದಿಲ್ಲ, ಕರೆಕ್ಟ್, ಏನು ಮಾಡಿದಿರಿ, ಇಲ್ಲ ಇದೆಲ್ಲ ನಡೆಯಲ್ಲ ಅಂತ ಹೇಳೋ ಕಾಲ ಇವತ್ತು ಆಗಲ್ಲ. ಇವತ್ತು ನಮ್ಮ ಕಣ್ಣು ನಿಮ್ಮ ನಿರಂತರವಾಗಿ 2 ಗಂಟೆಗೂ ನೀವು ನಮ್ಮನ್ನು ನೋಡಲ್ಲ. ದರ್ಶನ್ ಫ್ರೆಂಡ್ಶಿಪ್ ಆಗಿ ಸರ್? ಎಸ್, ಫ್ರೆಂಡ್ಶಿಪ್ ಇಲ್ಲ ಇತ್ತಲ್ಲ. ಅವ್ರ ತಂದೆನೇ ಫ್ರೆಂಡ್ ಅಲ್ಲ ನನಗೆ, ತೂಗುದೀಪ. ಅವ್ರ ತಂದೆ ನಮ್ಮ ಅವರ ಎಲ್ಲ ಬಾಳಿನ ಗೋಳನ್ನು, ಒಳ್ಳೆತನವನ್ನ, ಆಮೇಲೆ ಅವರ ಲಕ್ಸುರಿ ಲೈಫನ್ನು ಎಲ್ಲ ನೋಡಿದವ್ರು ನೀವು? ಹೌದು, ನೋಡಿದ್ವಿ. ಅವ್ರಿಗೆ ತೂಗುದೀಪ ಶ್ರೀನಿವಾಸ ಲಿಮಿಟೆಡ್ ಲೈಫ್ ಸ್ಟೈಲ್. ಒಂದು ಸಂಜೆ ಹೊತ್ತು 2 ಗಂಟೆ ಕಳಿಬೇಕು, ನಮ್ಮ ಹತ್ರ ಒಂದು ಅರ್ಧ ಗಂಟೆ ಮಾತಾಡಬೇಕು, ಓಕೆ, ಆಮೇಲೆ ಮನೆಗೆ ಹೋಗಿ ಮಲಗಬೇಕು. ರಾಜ್ಕುಮಾರ್ ಪಿಕ್ಚರ್ ಕರೆದ್ರೆ ಪಿಕ್ಚರ್ ಮಾಡಬೇಕು, ಅಷ್ಟೇ. ಇವತ್ತು ತೂಗುದೀಪ ಅಂತ ಹೆಸರು ಯಾಕೆ ಬಂತೇಳಿ? ಸಿನಿಮಾದ ಏನು ಸಿನಿಮಾಗೆ? ತೂಗುದೀಪ ಸಿನಿಮಾದಿಂದ ಅದೇ ನಮ್ಮ KSL ಸ್ವಾಮಿ ಅದರಿಂದ ಉಳ್ಕೊಂಡು. ಅದು ಯಾರು ನೆನಪೇ ಮಾಡಲ್ಲ. ಅವನು ಸತ್ತ ಹೋಗಿದಾರ ಇಲ್ಲಿ ಹೋಗುತ್ತಿಲ್ಲ ಅವ್ರಿಗೆ. ಅಲ್ಲ ಗಣೇಶ? ಹೌದೌದು. ತೂಗುದೀಪ ಅಂತ ಹೆಸರು ಇಟ್ಟವರು ಇವರು KSL ಸ್ವಾಮಿ, ರವಿ. ಅವರು ಡೈರೆಕ್ಟ್ ಮಾಡಿದ ಸಿನಿಮಾ. ಹೌದು, ಇದು ಇಟ್ಟುಕೋ ಅಂತೇಳಿ ಹೇಳಿದ್ದು ಅವರೇ. ಹೌದು. ಯಾಕೋಸ್ಕರ ಅಂತ ಹೇಳಿದ್ರೆ ಅವರು ಕೂಡ ಸಂಜಯ್ ಮಿತ್ರರು ಅವರಿಗೆ. ಓಕೆ. ರವಿ ಮೈಸೂರಿನವ್ರೆ. ಹೌದೌದು, ಸಂಜಯ್ ಮಿತ್ರರು. ಹಾಗಾಗಿ ಅವರು ತೂಗುದೀಪ ಸೀನ ಹೆಸರು ಬ್ರೆಡ್ ಸೀನಾ ಅಂತ. ತೂಗುದೀಪ ಅಲ್ಲ, ಬ್ರೆಡ್ ಸೀನಾ ಬಂದ ಅಂತಾನೆ ಕೇಳಿದವ್ರು. ಅದೆಂತದ್ದು? ಅವ್ರ ಹೆಸರೇ ಬೇಕ್ರಿ ಇತ್ತು ಅವ್ರಿಗೆ. ಓಕೆ ಓಕೆ. ಇಲ್ಲೊಂದು ಬೇಕ್ರಿ ಇತ್ತು, ಅವ್ರ ಹೆಸರೇ ಬ್ರೆಡ್ ಅಂತ, ಬ್ರೆಡ್ ಸೀನಾ ಅಂತಾನೆ. ಶಂಕರ್ ಸಿಂಗ್, ರಾಜೇಂದ್ರ ಸಿಂಗ್ ಅವ್ರ ತಂದೆ, ಪ್ರತಿ ಪಿಕ್ಚರ್ ಸಾಂಗ್ಸ್ ಕೊಡೋರು. ಅವ್ರ ಹೆಸರು ಬ್ರೆಡ್ ಸೀನಾ ಅಂತಾನೆ ಪಿಕ್ಚರ್ ಫೇಮಸ್. ಅಲ್ಲಿ ಇನ್ಸಲ್ಟ್ ಅಲ್ಲ, ಅವ್ರ ಅಂಗಡಿ ಇತ್ತು, ಬ್ರೆಡ್ ಸೀನಾ ಅಂತಾನೆ ಅವ್ರ ಹೆಸರು. ಆಮೇಲೆ ತೂಗುದೀಪ ಆಯ್ತು ಅಷ್ಟೇ. ದರ್ಶನ್ ಯಾರು? ದರ್ಶನ್ ಪರಿಚಯ ಇದೆ, ಅದ್ರ ಮಗ ಅಲ್ಲ, ಅವ್ರ ಮಗ. ಅವನು ನಮ್ಮ ಹತ್ರ ಇದಕ್ಕೆ ಬಂದಿದ್ದ, ನಾನು ಮೊಲ ಸಾಕ್ತೀನಿ, 1 ಲಕ್ಷ ಸಾಲ ಕೊಡಿಸಿ ಅಂತ. ಆಯ್ತು, ಕೊಡ್ಸೋಣಪ್ಪ ಅಂತ ಹೇಳಿದೆ. ಅಷ್ಟೊತ್ತಿಗೆ ಬೈ ಚಾನ್ಸ್ ನನಗೆ ಮೆಜೆಸ್ಟಿಕ್ ಸಿನಿಮಾ ಅದೇ ಟೈಮಲ್ಲಿ ಅವನಿಗೆ ಯಾರೋ ಕೊಟ್ಟರು. ಅದು ಗೊತ್ತಲ್ಲ, ಅದೇನು ಬದಲಾವಣೆ ಮಾಡ್ತು ಅವನಿಗೆ. ಯಾವ್ದು? ಮೆಜೆಸ್ಟಿಕ್. ಓಕೆ. ಮೆಜೆಸ್ಟಿಕ್ ಸಿನಿಮಾ ಬಂದು. ಹೌದೌದು. ಅದು ಅದೇ ಸಮಯ, ಅದ್ರ ಹಿಂದೆ ಮೊಲ ಸಾಕಾಣಿಕೆ ಅದೇ ಸಮಯ. ಅದು 1 ತಿಂಗಳು 2 ತಿಂಗಳು ಹಿಂದೆ ಮುಂದೆ. ಅವ್ರ ತಾಯಿ ಭಾಳ ಜೋರಲ್ಲ, ಭಾಳ ಗಟ್ಟಿಗಿತ್ತು, ಹೆಣ್ಣು ಭಾಳ ಗಟ್ಟಿಗಿತ್ತು, ಭಾಳ ಗಟ್ಟಿ, ಖಂಡಿತ ಬಂದು. ಇವತ್ತು ಅವ್ರ ಹಂಗನಲ್ಲಿ ಎಲ್ಲ ನೋಡಿ ನನಗೆ. ಹಾಗಾಗಿ ಆಮೇಲೆ ಕಾಲ ಬದಲಾಗೋಯ್ತು. ನಮ್ಮ ತೋಟಕ್ಕೆಲ್ಲ ಹೋಗಿದ್ದೆ, ಅವನು ಚೆನ್ನಾಗೇ ಮಾತಾಡ್ತೀನಿ. ದೊಡ್ಡ ಸ್ಟಾರ್ ಆದಮೇಲೆ ಮಾತಾಡಿದ್ದೇನೆ, ಬೇಕಾದ ಮಾತಾಡಿದ್ದೇನೆ. ಅದು ಅದೇ ಹೇಳಿದ್ನಲ್ಲ, ನಮ್ಮ ಕಣ್ಣು ನಿಮ್ಮ ಮೇಲೆ ಬಿದ್ದು ನೀವು ನೋಡಿದಾಗ ನಾನು ಯಾಕೆ ನಿಮ್ಮ ಕಣ್ಣು ನೋಡ್ಕೊಂಡು ಆಗಿರ್ಬೇಕು ಅಂತ. ಹಾಗೆ ಈಗಿನ ಕಾಲಘಟ್ಟನೆ ಹಂಗೆ, ಕಾಲಘಟ್ಟನೆ ಹಂಗೆ. ಅದೇನು ಮಾಡೋಕ್ಕಾಗಲ್ಲ. ನಾಳೆ ಇನ್ನೊಂದ್ಸಲ ಇನ್ನೊಂದು ಥರ ಆಗ್ಬೋದು ಅಲ್ವಾ? ನನಗೆ ಸಿನಿಮಾ ಇದೆ ಸರ್, ಅಂಬರೀಷ್ದು ಲಾಸ್ಟ್ ಫಿಲ್ಮ್. ನಾವು ಪ್ರೆಸ್ ಮೀಟ್ ಹೋಗಿದ್ವಿ ಎಟ್ರಿಯಾದಲ್ಲಿ. ಅಲ್ಲಿ ನಿಮ್ಮನ್ನು ಯಾವ ರೀತಿ ಮಾತಾಡಿದ ನಿಮ್ಮ ಬಗ್ಗೆ ಅಂಬರೀಷ್, ನನಗೆ ಆಶ್ಚರ್ಯ ಆಗೋಯ್ತು. ನಮ್ಮನೆ ಬೆಳೆಸಿದವ್ರು ಏನು ಅಂತ ಪ್ರೆಸ್ ಮೀಟಲ್ಲಿ ಹೇಳ್ದ. ಅದು ಆ ಮಟ್ಟ ನೋಡ್ಕೊಂಡಿದ್ದವನು. ಅಂಥ ಸಿನಿಮಾ ಹಂಗೇನಾಗಿತ್ತು. ಅಂಥ ಸಿನಿಮಾ ಅವನಲ್ಲ ಹೀರೋ, ವಿಷ್ಣುವರ್ಧನ್ ಹೀರೋ ಅಂತಕ್ಕೆ. ಮತ್ತು ಅವನಲ್ಲ ಹೀರೋ. ಓಕೆ. ನಮ್ಮ ಫೋರ್ಸಿಂದ ಅವನಾಗಿದ್ದು. ಓಹೋ. ಮತ್ತೆ ಬದಲಾಯಿತು ಅದು. ವಿಷ್ಣುವರ್ಧನ್ಗೆ ಒಂಥರ ಅವ್ರು ಯಾರೆಷ್ಟ ಮೇಲೆ ಇಟ್ಕೊಂಡೆ ನೋಡಿದವರು ಯಾವಾಗಲೂ ಸ್ಟಾರ್ ಬೈಲಿನಲ್ಲಿ. ಇದನ್ನ ಸ್ಟೆಪ್ ಇಂದು ಸ್ಟೆಪ್ ಆ ಥರ. ಆ ಟೈಮಲ್ಲಿ ಅನಂತರಾವ್ ಅಂತ ಕತೆ ಬರೆದಿದ್ರು ಅವರು, ಹೈದರಾಬಾದ್ನಲ್ಲಿ. ಆಗ ಇವನು ಹಂಗೆ ಶಿಫ್ಟ್ ಆಗಿದ್ದ. ಅಂಥದ್ದು ಬದಲಾವಣೆ ಬೇಕಾದಷ್ಟು ಆಗಿದೆ. ಓಕೆ.
ಬೇಕಾದಷ್ಟು ಆಗಿದೆ. ಇಲ್ಲ ಅಂಬರೀಷ್ ಸ್ಟಾರಲ್ಲಿ ಆಗ್ತಿದ್ದ. ಅಂತಾನೆ ಅಂತಾನೆ. ಹಾಂ, ವಿಷ್ಣುವರ್ಧನ್ ಮಾಡ್ಬೇಕಲ್ಲ ಅದಕ್ಕೆ ಅಲ್ಲ, ಅದು ಕನಸಿದ್ದಿದ್ದೇ ವಿಷ್ಣುವರ್ಧನ್ಗೋಸ್ಕರ ಇದ್ದಿದ್ದು. ಯಾಕಂದ್ರೆ ಆ ಸ್ಟಾರ್ಗಳು ಅಷ್ಟು ಜೋರಾಗಿ ಆಗಿತ್ತಲ್ಲ. ಅಂಬರೀಷ್ ಮಾಮೂಲಿ ಅಂಬರೀಷ್ ಹಾಗೆ ಪಕ್ಕದಲ್ಲಿ. ಹೌದು ಹೌದು. ಆ ಮಟ್ಟಿಗೆ ಸ್ಟಾರ್ ವ್ಯಾಲ್ಯೂ ಇತ್ತು. ಎಸ್. ಆ ಮಟ್ಟಿಗೆ ಸ್ಟಾರ್ ವ್ಯಾಲ್ಯೂ ಇತ್ತು. ಹಾಗೆ ಬಟ್ ಅಂಬರೀಷ್ ಕೊನೆಯವರೆಗೂ ನಿಮ್ಮನ್ನ ತುಂಬ ಹಚ್ಕೊಂಡಿದ್ದೆ ಅಲ್ಲ. ನಮ್ಮ ಹತ್ರ ಅವ್ನು ಜಾಗ ಕೊಡಿಸಿದ್ರು ನಾನು. ಈಗ ಮನೆ ಕಟ್ಟಿದ್ದು ಎಲ್ಲಿ? ಅವನಲ್ಲ, ಎಲ್ಲಿ ಈಗ ಮನೆ ಕಟ್ಟಿದ್ದು ಜಾಗ ಕೊಡಿಸ್ತಾನೆ ಕೆ. ಕುಮಾರ್. ಎಸ್, ಎಲ್ಲೆಲ್ಲಿ ಎಲ್ಲ ಮರ್ತೋಯ್ತು. ನಾನು ಬೆಂಗಳೂರಿನಲ್ಲಿ ಮೊದಲು ಹೋದ್ರೆ ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ ರೂಮು ಒಂದು, ನಮಗೆ ಅವನೇ ನಮ್ಗೆ ಆತಿಥ್ಯ. ಓಕೆ. ಅಷ್ಟು ಸ್ಟಾರ್ ಆಗ್ಬಿಟ್ಟಿದ್ದ ಆತಿಥ್ಯ. ನಾವು ಸಂಜೆ ಹೊತ್ತು ಅಲ್ಲಿ ಮಲಗು, ಹಲವು ಸೌಲಭ್ಯಗಳೊಂದಿಗೆ. ಓಕೆ. ನಮ್ಮನ್ನು ಹಂಗೆ ನೋಡ್ಕೊಳ್ಳುವ. MP ಪ್ರಕಾಶ್ ಇದ್ರಲ್ಲ, ಮಿನಿಸ್ಟರ್ ಆಗಿದ್ರು, ಕನ್ನಡ ಸಂಸ್ಕೃತಿ ಮಂತ್ರಿ. ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ. ಅವರು ಮಗಳು ಮದುವೆಗೆ ಇನ್ವಿಟೇಷನ್ ಕೊಡೋಕೆ ಬಂದರು ವುಡ್ಲ್ಯಾಂಡ್ಸ್ ಹೋಟ್ಲಿಗೆ. MP ಪ್ರಕಾಶ್ ತುಂಬ ಪರಿಚಯ ನಮಗೆಲ್ಲ ಇತ್ತು. ಎಲ್ಲ ಎಲ್ರಿಗೂ ಪರಿಚಯ ಇದ್ರು, ನಮಗೂ ಚೆನ್ನಾಗಿ ಪರಿಚಯ ಇದ್ರು. ಏನೇ ಇಲ್ಲೇ ಮನೆ ಮಾಡ್ಕೊಂಡಿದ್ದೆ ನಾನು. ಆಗ ನಾನು ಹೇಳಿದೆ, ಸರ್ ಇವನು ಆ ಪದ ಬಳಸೋದು ಬೇಡ, ಈಗ ಇವನು ಅಂಥವನು ಸರ್, ಇವನಿಗೆ ಗೊತ್ತಿಲ್ಲ, ಒಂದು ಸೈಟ್ ಕೊಡಿಸಿ ಸರ್. ಆಗ ಸೈಟ್ ತುಂಬ ಸುಲಭ, BDNL ತಗೋ. ಓಕೆ ಓಕೆ. ಆಯ್ತು ಕುಮಾರ್, ಲೆಟ್ರ್ ಬರ್ಕೊಂಡು ಬಂದ್ಬಿಡಿ ಅಂತೇಳಿ ಇವನ್ನ ಕರ್ಕೊಂಡು ಹೋದವು ನಾವು. ಸೈಟ್ ಎಲ್ಲ ನಂದೇ ಹ್ಯಾಂಡ್ ರೈಟರ್ಗೆ ಬರೆದು ರಾಮಕೃಷ್ಣ ಅಲ್ಲೇ ಸ್ಯಾಂಕ್ಷನ್ ಮಾಡಿ BDA ಕಮಿಷನ್ಗೆ ಫೋನ್ ಮಾಡಿ ಈ ಸೈಟ್ ತೊಗೊಂಡಿದ್ದು. ಪಕ್ಕದ ಸೈಟ್ 8 ಲಕ್ಷಕ್ಕೆ ಮಾರಾಟ ಆಯಿತು. ಪಕ್ಕದ್ದು ನಾವು ತಗೊಂಬಿಡ ಇದ್ದಾನೆ 8 ಲಕ್ಷಕ್ಕೆ. 8 ಲಕ್ಷ ಗೊತ್ತಲ್ಲ ನನ್ನ ಭಾಷೆ ಉಪಯೋಗಿಸೋದು, ಅದೆಲ್ಲ ಉಪಯೋಗಿಸ್ಕೊಂಡು ಬಿಟ್ಬಿಡ. ಕೊನೆಯ ತಂಗಳು ಅದ್ರ ಬಗ್ಗೆ ನೆನಪು ಮಾಡ್ಕೊಳ್ತಾ ಇದ್ದೆ. ಅಯ್ಯೋ, ಇದು ತಗೊಳ್ಳೋ ಅಂಬರೀಷ ಹೆಂಗೂ ನೀವು ಕೊಟ್ಟಿದ್ದಾರೆ ಸ್ವಲ್ಪ, ಇದು ಪುಕ್ಸಾಟಿ ಸೈಟ್ ನಿಮಗೆ. 2 ಲಕ್ಷ 3 ಲಕ್ಷ ಯಾರು ಕೊಟ್ಟಾರೆ? ಹೌದು. ತಗೊಳ್ಳೋ ಇದೆ ನಾನು. 8 ಲಕ್ಷ ಅಂದೇಳು, ಅದನ್ನ ತೊಗೊಳಕ್ಕಾಗಲ್ಲ. ಈಗ 10 ಕೋಟಿ ಇರ್ಬೋದು ಅದು. ಅದು ಭಾಳ ನೆನಪು ಮಾಡ್ಕೊಂಡು. ಇನ್ನೊಂದು ತಿಳ್ಕೊಳ್ಳಿ, ಅಂಬರೀಷನಿಗೆ ಹೋಗಿದ್ರಲ್ಲ ನಾನು. ಹೌದು. ಅಂಬರೀಷ್ ಫೋಟೋ ಐತೆ ಅವ್ನು ತಾಯಿದು ಒಂದು, ಗೊತ್ತಾ? ನಾನು ತೆಗೆದಿದ್ದು. ಓಕೆ. ಅದನ್ನೀಗ ಸುಮಲತಾ ಬಿಲ್ಡಿಂಗ್ ಕಟ್ಟಿದಾಗ ತೆಗೆದುಬಿಟ್ಟು ಅಂಬರೀಷ್ ಒಂದೇ ಫೋಟೋ ಹಾಕೊಂಡು. ದಟ್ ಫೋಟೋ ಶಾಟ್ ಬೈ ಮೀ. ಅದನ್ನು ದೊಡ್ಡ ಮಾಡ್ಕರ್ ನಾನೇ ಫ್ರೇಮ್ ಆಗಿ ತೊಗೊಂಡೋಗಿ ಕೊಟ್ಟಿದ್ದು. ಅವ್ರ ತಾಯಿ ಭಾರಿ ಸೌಭಾಗ್ಯವತೆ. ಓಕೆ. ಎಲ್ಲಿ ನೆನಪಿ ಈಗ ನೆನಪು ಬರಲ್ವಾ ಅವನಿಗೆ? ಆಗ ಅಂಬರೀಷ್ ಅದನ್ನು ಭಾಳ ದಿವಸ ನೆನಪು ಮಾಡ್ಕೊಂಡ. ನನಗೆ ಒಂದೇ ನೋವು ಅಂತ ಹೇಳಿದ್ರೆ, ಅವನು ಕೊನೆ ಪಿಕ್ಚರ್ ಶೂಟಿಂಗ್ ಕೇರಳ ಕರೆದ. ನಾನು ಹೋಗಲಿಲ್ಲ, ಉಡಾಫೆ ಮಾಡಿದೆ. ಹೋಗ್ಬೇಕಾಗಿತ್ತು, ಕೊನೆಯ ಶೂಟಿಂಗು ನೋಡ್ಬೋದಾಗಿತ್ತು. ನಾನು ಫಸ್ಟ್ ಡೇ ಶೂಟಿಂಗು ನೋಡಿದ್ದೀನಿ. ಅಮರ್ನಾಥ್ ಅಂತ ಪಿಕ್ಚರ್ ಮಾಡಿಸೋರು ನಾವೇ. ಅಮರ್ನಾಥ್ ಫಸ್ಟ್ ಹೀರೋ. ಹೌದೌದು, ಅವನ ಹೆಸರು ಒರಿಜಿನಲ್ ಹೆಸರು ಅಮರ್ನಾಥ್ ಅಂತ. ನಜರೇ ನಾರಾಯಣ ಅಂತೇಳಿ ಅವರು ಸಿನಿಮಾದ ಬ್ಲೌಸ್ ಹೊಲಿತಾರೆ. ಬ್ಲೌಸು. ಓಕೆ. ನಾನು ಬೆಂಗಳೂರಿನಲ್ಲಿ ಮೋತಿ ಮಾರ್ಟ್ ಹೋಟ್ಲ್ ಇದೆಯಲ್ಲ, ಸ್ವಲ್ಪ ಮೇಲೆ ಹೋದ ಇಂಡಿಯಾ ಬುಕ್ ಹೋಸ್ಟೆಲ್ಲ ಇತ್ತು, ಕೇಳಿದ್ರು. ಅದೇ ಕೆಳಗೆ ಅವನ ಅಂಗಡಿ. ಅವನ್ನ ಉತ್ತೇಜನ ಮಾಡಿ ಪ್ರೊಡ್ಯೂಸರ್ ಮಾಡಿದ್ ನಾವು. ಉತ್ತೇಜನ ಮಾಡಿ ಮಣಿ ಮುರುಗನ್ ಅಂತ ಒಬ್ಬ ಇದ್ದ ಮಾಡೋನು. ಅವನು ಯಾಕೆ ಮಾಡಿದ್ವು, ನಮ್ಮ ಮಾತು ಕೇಳ್ತಾನೆ ಅಂತ ಅವನು ಡೈರೆಕ್ಟರ್ ಮಾಡಿದ್ವು. ಮಾತು ಕೇಳ್ತಾನೆ ಅಂತ ಡೈರೆಕ್ಟ್ ಮಾಡಿದ್ವು. ಮಾಡಿಸ್ಕೊಂಡು ರಿಲೀಸ್ ಮಾಡಿಸೋದು. ಅವತ್ತೆಲ್ಲ ಸ್ಟಾರ್ ಎಲ್ಲ ಕಟ್ಟಿದಲ್ಲ ನಾವೇ. ಒಂದು ಕಟೌಟು ಪಟೌಟು ಎಲ್ಲ ಇದು ನಿಂತ್ಕೊಂಡು ನೋಡುವ ನಾನಾಯ್ದು ಅಂತ. ಫಸ್ಟ್ ಪಿಕ್ಚರ್ ಗಣೇಶನ ಅಮರ್ನಾಥ್. ಫಸ್ಟ್ ಪಿಕ್ಚರ್ ಹಿಂಗೆ ನಿಂತ್ಕೊಂಡು ನೋಡುವ, ನೀನೇ ಕಣ. ಅಲ್ಲ, ನಮಗೂ ಒಂದು ಸ್ನೇಹಿತ ಅಲ್ವಾ, ಸ್ನೇಹಿತ ಅಲ್ವಾ, ಹಂಗೆ ನಿಂತ್ಕೊಳ್ಳೋ, ನೀನೇ ಕಣ ದೊಡ್ಡ ನಟ ಆಯ್ತಾ ಕಣ ನೀನು ಅಂತ ಹೇಳ. ಹಂಗೆ ಅವ್ನು ಎಂದೂ ಮಾತು ಮಾತ್ರ ಅದೇ ಮಾತು ಇಟ್ಕೊಂಡಿದ್ನಲ್ಲ ಸರ್ ಅಲ್ವಾ. ಅವ್ರಿಗೆ ಇವ್ರಿಗೆ ಬೈಕೊಂಡೇ ಜೋರ ಮಾಡ್ಕೊಂಡು. ಅದು ಬೈಯದಿದ್ರೆ ಆಗಲ್ಲ ಯಾರಿಗೂ. ಅವ್ರು ಸುಮ್ಮನೆ ಇದ್ರೆ ಏನೋ ಸಂಶಯ. ಅಂಬರೀಷ್ ಮಿನಿಸ್ಟರ್ ಆಗ್ತಾನೆ, ಗೊತ್ತಿರ್ಬೇಕು ನಿಮ್ಗೆ. ಹೌದು, ಮಿನಿಸ್ಟರ್ ಆಗ್ತಾನೆ. ಮಿನಿಸ್ಟರ್ ಆಗ್ಬಿಟ್ಟು ವಾರ್ತಾ ಸಚಿವ ಆಗ್ತಾನೆ ಸ್ಟೇಟ್ ರ್ಯಾಂಕಲ್ಲಿ. ಆಗ ನನ್ನನ್ನು ನೀನು ಬಂದು ಸೇರ್ಕೊಂಡ್ಬಿಟ್ಟು ನಮ್ಮ ಟೀಮ್. ನಾನು ಬರಲ್ಲ,
ನನಗೆ ಇಷ್ಟನೇ ಇಲ್ಲ, ನನಗೆ ಪಾಕ್ಸೋ ಜೀವನ ಸರಿ ಇದೆ ಅಂತೇಳಿ ಬಂದೆ. ಆಗ ನಾವು ಅವನಿಗೆ 6 ಎಲ್ಲ ಹಾಕೋದು. ಹಾಕಿದ್ಮೇಲೆ ಎಲ್ಲ ಫೋನ್ ಮಾಡ್ತಾರೆ, ಅಣ್ಣಂಗೆ ಕೊಡಿ ಅಂತ. ಇವನು ಮಂತ್ರಿ ಅಲ್ವ ಸರ್, ಆಗಲೇ ಅವರ ಅಫಿಷಿಯಲ್ಸ್ ಎಲ್ಲ ಬಂದ್ಬಿಡ್ತಾರೆ, ಚಾರ್ಜ್ ತಗೊಳ್ದೆ ಹೋದ್ರು. ಫೋನ್ ಮಾಡ್ತಾರೆ ಮಂಡ್ಯದಿಂದ, ನಾನು ಕೊಡ್ತಾನೆ ಇದ್ದೇನೆ. ಆದರೂ ಒಬ್ಬ ಅಣ್ಣ ನೀನೆಲ್ಲ ಬಿಡೋಣ, ನೀನು ಹಿಂಗೆ ಮಾತಾಡೋಕೆ ಇಲ್ಲ ಅಂದ್ಬಿಟ್ಟ. ಅವ್ನ ಭಾಷೆ ಉಪಯೋಗಿಸ್ತಾರೆ ಸರ್. ಅಣ್ಣ ನೀನೇ ಕನ್ನಡ. ಅದು ಅಂಬರೀಷನ್ ಸ್ಟೈಲು, ಅದು ಸ್ಟೈಲ್. ಈಗ ನೀನೇ ಕನ್ನಡ. ಆಗ್ಲೇ ಸಮಾಧಾನ ಅವ್ರಿಗೆ, ಹಂಗೆ ಅದು ಅಂಬರೀಷ್ ಕೊನೆಯ ತನಕನೂ ಇದ್ದ. ವಿಷ್ಣುವರ್ಧನ್ ಒಳ್ಳೆ ಸ್ನೇಹ ಅಲ್ಲ ನಿಮ್ಮ ಹತ್ರ? ಆರಂಭದಿಂದಲೇ ನಾಗರಾವ್ ಅಲ್ವಾ? ನಾಗರಾವ್ ನಂತರನು ನನಗೆ ತುಂಬಾನೇ ಸ್ನೇಹಿತರು ಅವರು. ನಾವು ನಮ್ಮ ಒತ್ತಾಯಕ್ಕೋಸ್ಕರ ಮೈಸೂರು ಮನೆ ಮಾಡಿದ್ದು. ಅವ್ರು ಏನಂತ ಹೇಳಿದ್ರೆ, ಮೈಸೂರಿನಲ್ಲಿ ಮನೆ ಮಾಡಿದ್ದು, ವಿಜಯನಗರ ಮನೆ ಮಾಡಿದ್ದಾರೆ, ಸ್ವಂತ ಮನೆ ಮಾಡಿದ್ದಾರೆ. ನಮ್ಮ ಒತ್ತಾಯಕ್ಕೇನು ಮೈಸೂರು, ನಾನು ಇಲ್ಲೇ ಇರಬೇಕು, ಇಲ್ಲೇ ಕಳಿಬೇಕು, ಇಲ್ಲೇ ಜೀವ ಬಿಡ್ತೀನಿ ಅಂತಲ್ಲ, ಇಲ್ಲೇ ಕಳಿಬೇಕಂತ ಬಂದವರು ಅವರು. ಹಾಗೆ ಆಮೇಲೆ ವಾಕ್ ಮಾಡಬೇಕು, ಜೊತೆಯಲ್ಲಿ ನೀವು ಇರ್ತಿರಲ್ಲ, ಇರ್ತೀನಿ ಅಮ್ಮ ಅಂತ ಹೇಳಿದ್ವಿ ನಾವು. ಹಾಗೆ ನಮಗೇನು ತುಂಬ ಏನು ಮರ್ಯಾದೆ ಕೂಡ ಕೆಲವು ಭಾಳ ಅಂಥದ್ದೇನಿರಲಿಲ್ಲ, ಮಾಮೂಲಿ ಹಿಂಗೆ ಕೂತ್ಕೊಂಡು ಮಾತಾಡೋದು. ಒಂಥರ ಕೊನೆಗೆ ಭಾರಿ ಸೌಮ್ಯ ಆಗ್ಬಿಟ್ರು ಅವರು. ಒಂಥರ ಸನ್ಯಾಸಿಜಿ, ಒಂಥರ ಸೌಮ್ಯ, ಅದು ಏನೋ ಒಳಗಿನ ಗೊತ್ತಿಲ್ಲ, ಆ ಥರ ಆದರು ಅವರು. ಆ ಥರ ಆದರು. ಇಲ್ಲೇ ಅವ್ರ ಮೊದಲನೇ ಹೆಣ ನೋಡಿದಾನೆ ನಾನು, ಸುತ್ತಕ್ಕೂ ಇಲ್ಲೇ ಹಾಸ್ಪಿಟ್ಲು. ಇಲ್ಲಿಂದ 100 ಅಡಿ ಇಲ್ಲ. ಇದು ವಿಕ್ರಮ್ ಹಾಸ್ಪಿಟ್ಲ್. ಸುಸ್ತಾಗ್ಬಿಡೆ ಅವನು, ಏನು ರಾತ್ರಿ ನೋಡಿದವನು. ಬೆಳಗ್ಗೆ 3 ಜಾವ ಸತ್ತೋಗ್ಬಿಟ್ರೆ 5:30 ಗಂಟೆಗೆ ಫಸ್ಟ್ ಬಾಡಿ ನೋಡಿದಾನೆ ಅವನು. ಭಾರತೀಯರು ಫೋನ್ ಮಾಡಿದ್ರು, ಅವ್ರು ಹೇಳಿಲ್ಲ, ಅವ್ರಿಗೆ ಗೊತ್ತಿತ್ತು ಅವ್ರಿಗೆ. ಹಾಗೆ ರಾಜ್ಕುಮಾರ್ ಚೆನ್ನಾಗಿ ಪರಿಚಯ ಇತ್ತು ಸರ್. ರಾಜ್ಕುಮಾರ್ ಅವ್ರು ಎಕ್ಸಸೈಸ್ ಮಾಡೋದು ಫೋಟೋ ಇದ್ದು ಗೊತ್ತಾ ನಿಮಗೆ? ಈ ಗದೆ ಹಿಡ್ಕೊಳ್ಳೋದು, DC ನಾಗೇಶ್ ಹಿಡ್ಕೊಂಡ್ಬಿಟ್ಟಿದ್ದೆ, ನಾನು ನೆಗೆಟಿವ್ ತೊಗೊಂಡು ನಾನು ತೆಗೆದಿದ್ದೆ. ಗೊತ್ತಲ್ಲ, ಗದೆ ತೆಗೆಯೋದು, ಹಿಂಗೆ ತಿರುಗಿಸೋದು, ಅದು ಅವ್ರ ಮನೆಯಲ್ಲಿ ಮಾಡಿ ಮೇಲೆ ತೆಗ್ದಿದ್ದು. ಐ ಶಾಟ್ ದಟ್ 30-40 ಫೋಟೋ ಅವರೇ ತೆಗ್ಸಿದ್ದು, ಹೆಂಗೆ ತೆಗೀರಿ ಹಂಗೆ ತೆಗೀರಿ ಅಂತ. ಹಾಗೆ ರಾಜ್ಕುಮಾರ್ ಚೆನ್ನಾಗಿ ಪರಿಚಯ. ಮದ್ರಾಸ್ ಹೋದಾಗ ಸಿಗೋರಲ್ಲ ಸರ್, ಹೋಟ್ಲು ಸ್ವಾಗತ್ ಹೋಟ್ಲು, ಭಾನುವಾರ ಮನೆಯಲ್ಲಿ ಊಟ, ಅದೆಲ್ಲ ಸಿಗೋರು. ಯಾವತ್ತು ಕೈ ಮುಗ್ದು ಮಾತಾಡೋರು. ಆ ಡಾಕ್ಟ್ರೇಟ್ ಸಿಕ್ಕಿದ್ದಾಗ ನಮ್ಮನ್ನು ಕರ್ಕೊಂಡೋಗಿರೋ ಜೊತೆಯಲ್ಲಿ. ಮೈಸೂರಲ್ಲಿ ಡಾಕ್ಟರೇಟ್ ಸಿಕ್ತಲ್ಲ ಅವ್ರಿಗೆ, ಜೊತೆಯಲ್ಲಿ ಹೋಗಿದ್ದ. ಅಂದರೆ ಅವ್ರ ಹತ್ರ ತುಂಬ ಸ್ನೇಹ ಮಾಡೋಕ್ಕಾಗ್ತಿರ್ಲಿಲ್ಲ. ಈ ಗ್ರೂಪ್ನಲ್ಲ, ಅದು ಬೇರೆ. ಅವ್ರ ಸ್ಟೇಟಸ್ಗೆ ಅಂದರೆ ನಾವು ಯಾಕೆ ಹಿಂಗೆ ಮಾತ್ಕೊಂಡಿದ್ದು ಅವ್ರದ್ದು, ಆ ಸ್ಟೇಟಸ್ಗೆ ಆಮೇಲೆ ಅವರು ಅಷ್ಟೇ ಹಿಂಗೆ ಮಾತಾಡಿಕೊಂಡು ಇರೋರು. ಅದೊಂಥರ ಬಿಡಿ, ಇವರಿಗೆಲ್ಲ ಸೇರಿಸ್ತಿರೋ ಒಬ್ಬನೇ ರಾಜ್ಕುಮಾರ್ ಅಲ್ವಾ? ಅದಂತ ಊಟಕ್ಕೆ ಮದ್ರಾಸಲ್ಲಿ 3 ಗಂಟೆ ಆದರೂ ಕಾಯ್ಕೊಂಡು ಊಟಕ್ಕೆ ಕರ್ಕೊಂಡು ಹೋಗೋರು ಮನೆಗೆ, ಅವ್ರ ಟಿ ನಗರಿಗೆ. ಬನ್ನಿ ಬಾ ಎಷ್ಟೊತ್ತೆ ಅಂತೇಳಿ ಬೈದು ಕರ್ಕೊಂಡು ಹೋಗೋರು. ಯಾವ ಶೂಟಿಂಗ್ ಹೋದರೂ ಫೋಟೋ ನಮಗಿಲ್ಲ ಅಂತ ಹೇಳಲೇ ಇಲ್ಲ ಅವರು. ಈ ಪತ್ರಕರ್ತವರು ಸಂಘರ್ಷ ಆದಾಗಲೂ ನಮಗೆ ನಾನು ಮತ್ತೆ ಫೋಟೋ ಸೇರಿಸ್ಕೊಳ್ಳೋರು. ಸಂಘರ್ಷ ಆದಾಗಲೂ ರಾಜ್ಕುಮಾರ್ ಬಿಡೋರು ಫಿನೋಮಿನಾ. ಅವ್ರನ್ನ ಸ್ನೇಹ ಅಂತ ಹೇಳೋಕ್ಕಾಗಲ್ಲ, ಅದೊಂದು ಡಿಸ್ಟೆನ್ಸ್ ಇದ್ದೇ ಇದೆ. ಈ ಲೆವೆಲ್ಗೆ ಆ ಲೆವೆಲ್ಗೆ ಸೇರಿಸೋಕ್ಕಾಗಲ್ಲ. ಇಷ್ಟು ದೊಡ್ಡ ಸ್ನೇಹ ವಲಯ ಇದ್ದು ದುಡ್ಡು ಮಾಡಲಿಲ್ಲ ಸರ್ ಸಿನಿಮಾದಲ್ಲಿ? ಯಾರು? ನೀವು. ನಂಗೆ ಹೇಳಿದ್ನಲ್ಲ, ಅವಶ್ಯಕತೆನೇ ಬರಲಿಲ್ಲ. ಆಮೇಲೆ ನನಗೆ ವಯಸ್ಸಾಗುತ್ತಂತ ಗೊತ್ತಾಗಿಲ್ಲ. ಈ ವಯಸ್ಸು ನನಗೂ ಇಷ್ಟು ವಯಸ್ಸಾಗುತ್ತೆ ನಂಗೆ ಗೊತ್ತೇ ಆಗಲಿಲ್ಲ. ಗೊತ್ತಾಗಲೇ ಮಾಡ್ಬಿಡ್ತದೆ, ಅಷ್ಟೊಂದು ಕಷ್ಟ ಸಿಗಾಕೋದ್ರಲ್ಲ. ನನಗೆ ವಯಸ್ಸಾಗುತ್ತೆ ಅಂತ ಈಗ ಎದ್ದೇಳುವಾಗ ಅಯ್ಯೋ ಅನ್ನೋದು, ಕೂತ್ಕೊಳ್ಳುವಾಗ ಅಯ್ಯೋ ಅನ್ನೋದು ಆಗ ಗೊತ್ತಾಗ್ತಿಲ್ಲ. 2-3 ಕಾಲ್ಶೀಟ್ ನಾನು ರಜನಿಕಾಂತ್ ತೊಗೊಂಡ್ಬಿಡ್ತಿದ್ದೆ. ಯಾರು ಫೈನಾನ್ಸ್ ಹುಡುಕ್ಬಿಟ್ಟು ಮಾಡ್ಬೋದಾಯ್ತು. ಫಿಲ್ಮ್ ಪ್ರೊಡಕ್ಷನ್ ಬಗ್ಗೆ ಯೋಚನೆ ಮಾಡಿಲ್ಲ? ಇಲ್ಲ, ಸಿನಿಮಾ ಪ್ರೊಡಕ್ಷನ್ ಬಗ್ಗೆ ಇಲ್ಲ. ಸಿನಿಮಾದವ್ರು ನನಗೆ ಸುಮಾರು ದುಡ್ಡು ಕೊಡಬೇಕು, ಇನ್ಕ್ಲೂಡಿಂಗ್ ರವಿಚಂದ್ರನ್. ಅದೇನು ಕೇಳಕ್ಕೆ ಹೋಗಲಿಲ್ಲ. ಅದೇನು ಸಿನಿಮಾ 50,000 ಅನ್ನೋದು ದೊಡ್ಡ ವಿಷಯ ಅಲ್ಲ ಸರ್. ಯಾವ ಕಾಲದಲ್ಲಿ? ರಾಮಾಚಾರಿ. ಓಕೆ. ಸಾಲ ಅಂತ ಸಾಲ ಆದಾಗ ಕಾವೇರಿ ಗಲಾಟೆ ಇತ್ತು. ಹೌದು. ಶೂಟಿಂಗ್ ಮೈಸೂರು ನಡೀತಾ ಇತ್ತು. ಅವ್ರು ಬೆಂಗಳೂರು ಇದ್ರು, ಶೂಟಿಂಗ್ ದುಡ್ಡು ಬೇಕಾಗಿತ್ತು. ಈಗ ನಾಗರಾಜ್ ಅಂತ ಇದ್ದಾನೆ ಈಗಲೂ ಅವ್ರ ಜೊತೆ PA. ಫೋನ್ ಮಾಡಿದ್ರು, ಸ್ವಲ್ಪ ದುಡ್ಡು ಕೊಡೋಣ ಅಂತ ಹೇಳ್ದೆ. ಕೊಡೋಣ ಅಂತ. ನಾನು ಕೇಳಕ್ಕೆ ಹೋಗಿಲ್ಲ, ಅವರು ಕೊಡಲಿಲ್ಲ.
ಇವತ್ತು 50,000 ಒಂದು ಹೌದು, ಎಷ್ಟು? ಒಂದು 15 ಲಕ್ಷ ಆಗಿರಲ್ವ ಹೌದೌದು ಎಸ್. ನಮ್ಮ ಕಾಲ. ಹ್ಞೂ. ವಿನೋದ್ ರಾಜ್ ಹೀರೋ ಆಗೋಕ್ಕೂ ನಾನೇ ಕಾರಣ, ತಿಳ್ಕೊಳ್ಳಿ. ದ್ವಾರಕೀಶ್ ವಿನೋದ್ ರಾಜ್ ಅದೇ ಹೇಳಿ ಭಾಳ ಇಂಟ್ರೆಸ್ಟಿಂಗ್ ಸ್ಟೋರಿ ಅದು ಕೂಡ ನಾನೇ ಕಾರಣ. ಮದ್ರಾಸ್ಗೆ ಹೋಗಿದ್ದೆ. ಹ್ಞೂ. ಮದ್ರಾಸ್ಗೆ ಹೋದಾಗ ಲೀಲಾವತಿಯವ್ರ ಮಗನ ಹೀರೋ ಮಾಡಕ್ಕೆ ಮಾಡೋಣ ಕುಮಾರ್ ಏನಂತ ಅಂದ. ಅಯ್ಯೋ ಅವ್ನು ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ನಾನೇನೇ ಆಗುತ್ತೋ ಅಂತ. ದ್ವಾರಕೀಶ್. ಹ್ಞೂ. ನಾನು ನೀವು ಹೇಳಿದೆ ಹೇಳಿದ್ದು ದ್ವಾರಕೀಶ್ ಹತ್ರ. ಅವ್ರ ಮನೆ ಹತ್ರ ಇತ್ತು ಅವ್ರು. ಓಕೆ. ಒಂದು ಟಿ ನಗರಲ್ಲಿ ಹಿಂದಿ ಪ್ರಚಾರ ಸಭೆ ಅಂತ ಒಂದು ಮನೆ ಇತ್ತು, ಒಂದು ದೊಡ್ಡ ಮನೆ, ಬಂಗ್ಲೋ, ಸಂಗೀತ ಬಂಗ್ಲೋ. ಅಷ್ಟು ಕುಸಿತ ಆಗ್ಬಿಟ್ಟಿತ್ತು ಅವ್ನು. ಹ್ಞೂ. ಹ್ಞೂ. ಆಗ ಒಂದು ಪಿಕ್ಚರ್ ಮಾಡೋಣ ಅಂತಿತ್ತು. ಹ್ಞೂ. ಏನು ಹೇಳ್ತೀಯ ಅಂದ. ನನಗೇನು ಗೊತ್ತಿಲ್ಲಪ್ಪ, ನನಗೇನು ಅವ್ನಿಗೇನು ಗೊತ್ತು. ಹ್ಞೂ. ಅವನೇ ನನ್ನ ನಡ್ಕೊಂಡು ಬಂದು ಕರ್ಕೊಂಡು ಅವ್ರ ಮನೆಗೆ ಬಿಟ್ಟ. ಹ್ಞೂ. ಹ್ಞೂ. ಇವ್ರ ಮನೆಗೆ, ಓಕೆ. ಲೀಲಾವತಿ ಮನೆಗೆ. ಒಂದು ರೆಡಾಕ್ಸೈಡ್ ಹೌಸ್ ಅಂದರೆ ಅದು ಟೇಸ್ಟ್ ಇತ್ತು ಅವ್ರಿಗೆ, ಅದೇ ಥರ ಮನೆ ಇರಬೇಕು ಅಂತ. ಹ್ಞೂ. ಲೀಲಾವತಿ ನನಗೆ ಹ್ಞೂ. ಡ್ಯಾನ್ಸ್ ಮಾಡಿ ತೋರಿಸಿದ್ರು ಹ್ಞೂ. ಅವನ್ನ. ಹ್ಞೂ. ನೀವೊಂದು ಮಾತು ಹೇಳಿ, ಹ್ಞೂ. ಆ ಥರ ಡ್ಯಾನ್ಸ್ ಈ ಥರ ಡ್ಯಾನ್ಸು ಎಲ್ಲ ಮಾಡಿಸಿ ಎಲ್ಲ ತೋರಿಸಿದ್ರು. ಆಮೇಲೆ ದ್ವಾರಕೀಶ್ಗೆ, ಆಮೇಲೆ ನಮಗೆ ಲೀಲಾವತಿಗೆ ಒಂದು ಮಂಗಳೂರಿನ ಸಂಬಂಧ ಇದೆ. ಹೌದೌದು ತೊಡು. ಮಾಡ್ಬೋದು ಕಣ್ಯ ಹ್ಞೂ. ಹ್ಞೂ. ಮಾಡ್ಬೋದಂತ. ಮಾಲಾಶ್ರೀ ಹ್ಞೂ. ದ್ವಾರಕೀಶ್ ಪಿಕ್ಚರ್ಗೆ ಹೀರೋ ಆಗಿದ್ದು. ಹ್ಞೂ. ಹ್ಞೂ. ಡ್ಯಾನ್ಸ್ ರಾಜಕ್ಕೆ ಹಾಂ. ನಾನು ಕಿತ್ತಾಕಿದ್ದೆ ಅವಳನ್ನ. ಹಾಂ. ಗ್ಲಾಸಲ್ಲಿ ನೋಡ್ತಾ ಇದ್ವು. ಹಾಂ. ಏನೇ ದಗಡ್ಡಿಂದ ನೋಡ್ಕೊಂಬತ್ತಾಳೆ ಅವಳು. ಹಾಂ. ಇವಳು ಹೀರೋನ್ ಹೆಂಗೆ ಮಾಡೋಕ್ಕಾಗುತ್ತೆ? ಹ್ಞೂ. ಬೇಡ ಗೊತ್ತಾಳ ದ್ವಾರಕೀಶ್ ಒಂದೇ ಮಾತು, ಬೇಡ ಬೇಡ ಸುಮ್ಮನೆ ಕಳ್ಸ್ಬಿಡ ವಾಪಸ್ಸು ಅಂತ. ಹ್ಞೂ. ಕೃಷ್ಣವೇಣಿ ಅಂತ ಅವಳು ಒಬ್ಬಳು ಜೊತೆಲಿದ್ಲು ಹ್ಞೂ. ಹ್ಞೂ. ಬೆಳ್ಳಗೆ. ಹ್ಞೂ. ಆಮೇಲೆ ಏನು ನಾ చెప్తాను ಉಪಮ ಅಂದರು. ಹ್ಞೂ. ಕಿತಾಪಡಿ ನನ್ನ ಹುಡುಗಿನ ಹಾಕೋದು. ಓಕೆ. ಮಾಲಾಶ್ರೀ ಈಗಲೂ ಬೈತಾ ಇರ್ತಾಳೆ ನನಗೆ. ಹಾಂ. ಅವಕಾಶ. ಅದ್ರಲ್ಲಿ ಮಾಡಿದ್ರೆ ಮಾಲಾಶ್ರೀ ಬರ್ತಾನೆ ಇರಲಿಲ್ಲ. ಹಾಂ. ಹಾಂ. ಓಕೆ. ನೀನು ಡ್ಯಾನ್ಸ್ ಆಡಿ ಪಿಕ್ಚರ್ ನೋಡಿದ್ದೀರಾ? ನನ್ನ ಟೈಟ್ಲ್ ಅದು ಒಂದೇ ಟೈಟ್ಲ್ ಹಸಿರು. ಹೌದಾ? ತೆಗೆದು ನೋಡಿ ಯೂಟ್ಯೂಬಲ್ಲಿ. ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ KGF ಫುಲ್ ಸ್ಕ್ರೀನ್ ಒಂದೇ ಹೆಸರು. ಓಕೆ. ಈ ಸಿನಿಮಾ ಮಾಡೋಕ್ಕೆ ಕಾರಣಕರ್ತರೆ KJ ಕುಮಾರ್ ಅಂತ ಡಮಾರ ದೊಡ್ಡ ಓಹ್. ಒಂದೇ ಟೈಟ್ಲು. ಓಕೆ. ಇಡೀ ಸ್ಕ್ರೀನಲ್ಲಿ. ಹ್ಞೂ. ರಜನ್ ಸಿಂಗ್ ಬಾಬು ಪಿಕ್ಚರ್ ನೋಡೋದು ಬೆಂಗಳೂರು ಸಂತೋಷದಲ್ಲಿ. ಯಾರು ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ, ನಾನು ಹಾಕಿದ್ದಾನೆ. ಹೋಗಿ ನೋಡ್ತೀನಿ ಬಾಬಾ, ಗಾಬರಿ. ಇವತ್ತಿದೆ ಹಾಕಿ ಓಕೆ. ಓಕೆ. ಅಲ್ಲ ಡಮಾರ ಮಾಡ್ಬಿಡ್ತಾಳೆ. ನಾನು ಇದೇನಪ್ಪ ಹಂಗೆ ಅಂತೇಳಿ. ಆಮೇಲೆ ನಾನು ದೊಡ್ಡ ವಿಲನ್ ಆಗೋಗ್ಬಿಟ್ಟೆ ಅಭಿಮಾನಿ ಸಿಂಗ್ ಅವ್ರ ಜೊತೆಯಲ್ಲಿ. ಓಹ್ ಇವನು ಇದಕ್ಕೆ ಕಾರಣಕರ್ತನ ಅಂತ ಹೇಳಿ. ಓಹೋ. ನಿಮಗೆ ಅದು ಗೊತ್ತೇ ಇಲ್ಲ ಕತೆ? ನನಗೆ ಇದ್ರ ಹಿನ್ನೆಲೆಯಲ್ಲಿ ರಾಜ್ಕುಮಾರ ಅದು ಇದು ಚೆನ್ನಾಗಿ ಮಾತಾಡ್ತಾರೆ, ಅವನೇ ಫ್ರೆಂಡು. ಓಕೆ. ನನಗೇನು ಗೊತ್ತು ಇವು ಸಂಘರ್ಷ ಪಂಘರ್ಷ ಎಲ್ಲ. ಆವತ್ತಿಂದ ನನಗೆ ಶುರು ಆಯ್ತು. ಓ ಇವನ ಇದ್ರದ್ದು ಪಾಲ್ಯ ಅಂತೇಳಿ. ಏನೋ ಸ್ಕೂಟ್ರೆಲ್ಲ ಸುಟ್ಟೋಯ್ತು. ಆಮೇಲೆ ಸ್ಕೂಟರ್ ಸುಟ್ಬಿಟ್ರು ಒಂದು. ಹೌದಾ? ಲ್ಯಾಂಬೆರ್ಟರ್ ಸ್ಕೂಟ್ರ್ ಇತ್ತು. ನಡೆದೋಯ್ತು ಎಲ್ಲ. ನಂಬ್ತೀರ ನೀವು ಇದೆಲ್ಲ? ಏನು ಸರ್, ನಾನು ಅದನ್ನೇ ಹೇಳಿದ್ವಿ ಇದೆಲ್ಲ. ಆಮೇಲೆ ಅದೇ ವಿನೋದ್ ರಾಜು ದ್ವಾರಕೀಶ್ 2 ಲಕ್ಷ ರೂಪಾಯಿ ಕೊಟ್ಟರು ಅವ್ರ ತಾಯಿ, ಪಿಕ್ಚರ್ ಮಾಡಿ ನನ್ನ ಮಗನ ಚೆನ್ನಾಗಿ ಮಾಡು ಅಂತ. ಓಕೆ. ಒಂದು ದಿವಸ ಲೀಲಾವತಿ ಅವ್ರಿಗೆ ಒಂದು ಮಾತು ಕೇಳಿದೆ, ನೀವು ಯಾಕೆ ಯಾರು ನಂಬಲ್ಲ ಅಂತ ಮಾತಾಡಿದೆ. ಅದನ್ನು ವಿನೋದ್ ರಾಜ್ ಕೊನೆಯ ತನಕ ನನಗೆ ಕರೀಲಿಲ್ಲ. ಅವ್ರ ತಾಯಿ ನೋಡ್ಬೇಕು ತುಂಬ ಆಸೆ ಆಯ್ತು ನನಗೆ. ತುಂಬ ಆಸೆ ಆಯ್ತು. ಫೋನ್ ಮಾಡ್ತಾರೆ, ನಾನು ಫೋನೇ ತಗೊಳ್ಳಿಲ್ಲ. ಫೋನೇ ತಗೊಳ್ಳಿಲ್ಲ. ಏನು ಪದ ಹೇಳಿ? ಅದೇ ನಾನು ಹೇಳ್ದಲ್ಲ, ನೀ ಯಾಕೆ ಯಾರು ನಂಬಲ್ಲ ಯಾಕೆ ಅಂತ ಕೇಳಿದೆ. ಅದಕ್ಕೆ ಇವನಿಗೇನಾಯ್ತು? ಅದನ್ನು ಅವನು ಏನೋ ಸೀರಿಯಸ್ ಏನೋ ಡಿಸ್ಕಷನ್ ಆಗಿರ್ಬೇಕು ಅವರಲ್ಲಿ. ಓಕೆ. ಆಮೇಲೆ ಅವನು ಒಂದು 10 ವರ್ಷ ತನಕ, ಆಮೇಲೆ 2-3 ಅಂಬರೀಷ್ ಸತ್ತಾಗ ಆ ಕಡೆ ತಿರುಗುಟ. ನಮ್ಗೇನು ಮುಖ್ಯ ಅಲ್ಲ, ಆ ಕಡೆ ತಿರುಗಲಿ ಮೇಲೆ ತಿರುಗಲಿ ಅಲ್ಲ ಅವನು. ಆಮೇಲೆ ನನಗೆ ಗೊತ್ತು ಅವನು ಒಂದು ಮಾತಾಡ್ಬೇಕಂತ ಆಸೆ, ನಾನು ಕರೀಲೇ ಇಲ್ಲ ನಮ್ಮನ್ನು. ಅದು ತುಂಬ ನೋವಿತ್ತು ನನಗೆ. ಸೊ ಮಾತಾಡಬೇಕು ಅಂತ ಆಸೆ ಇರುತ್ತಲ್ಲ ಸರ್. ಹೌದು. ಬಾಬು ಈಗಲೂ ಹತ್ರನೇ ರಾಜನ್ ಸಿಂಗ್ ಅಲ್ಲ? ಬಾಬು ಈಗ ಹತ್ರ. ಮೊನ್ನೆ ಜಗಳ ಆಯ್ತು ನನಗೆ ಅವ್ರು. ಎಂತದಿಗೆ? ಮೊನ್ನೆ ಸನ್ಮಾನ ಆಯ್ತಲ್ಲ. ಹೌದು. 50 ವರ್ಷ ಸನ್ಮಾನ ಆಯ್ತು. ಹೌದು. ಒಬ್ಬರು ಮಾಧ್ಯಮದಲ್ಲಿ ನಿಮ್ಮ ಕಣ್ಣಿಗೆ ಬಿಡಿಲ್ವಾ? ಅದೇ ನಿಮ್ಮ ಮಾಧ್ಯಮದವ್ರು ಸಪೋರ್ಟೇ ಮಾಡಿಲ್ವಾ? ಅವರೇ ತಾನೇ ಇದ್ದಿದ್ದು. ನೀವು ಸ್ಟೇಜ್ ಮೇಲೆ ಎಲ್ಲೆಲ್ಲ ಕೂತ್ಕೊಂಡ್ರೆ ಹೇಳ್ತೀರಲ್ಲ, ಮಾಧ್ಯಮ ಬಿಟ್ಟು ನಾವೆಲ್ಲಿದ್ದೀವಿ ಅಂತೇಳಿ. ಮಾಧ್ಯಮದವರು ನಿಮ್ಗೆ ಒಬ್ಬರು ಇನ್ವಿಟೇಷನ್ ಹಾಕಕ್ಕಾಗಲಿಲ್ವಾ? ನಾನು ಬೇಡ ರೀ, ನಿಮ್ಮ ಹೆಸರು ಹೇಳಿದಾರೆ. ನಾನು ಬೇಡ, ಒಬ್ಬರು ಇಲ್ಲ, ನಿಮ್ಗೆ ಸಪೋರ್ಟ್ ಮಾಡಿಲ್ವಾ? ಏನು ಹೇಳಿದ್ರು? ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಆರಂಭ ಆದ
ಹುಟ್ಟಿದಿರೋರೆಲ್ಲ ಇನ್ವಿಟೇಷನ್ ಇದ್ದಾರೆ. ಹ್ಞೂ ಇಲ್ಲ ಇದು ಸರಿಯಲ್ಲ ಬಾಬು ಅಂತ, ಹ್ಞೂ ನಾಟ್ ಕರೆಕ್ಟ್. ನನ್ಗೆ ಗೊತ್ತಿಲ್ಲ ಮಾಧ್ಯ- ಅದು ಯಾರೋ ಮಾಡಿದ್ದು ಅಂತ ಹೇಳಿದ್ರೆ ಅದು ಮಾಮೂಲಿ ಇತ್ತು ಸಿನಿಮಾ ಡೈಲಾಗ್. ಅಷ್ಟೇ. ಅದು ಇನ್ವಿಟೇಷನ್ ಕೈಯಲ್ಲಿ ಬಂದಿರ್ತದೆ. ಹೌದು. ಆಮೇಲೆ ಕೃಷ್ಣ ಕೂಡ ನಂಗೆ ಫೋನ್ ಮಾಡಿದ್ರು, ಹ್ಞೂ ಮೇಲೆ ಇವೆಲ್ಲ ತಪ್ಪು ರೀ. ಹ್ಞೂ ಅಯ್ಯೋ ಎಂತ ಮಾಧ್ಯಮ ಯಾವ್ಯಾವ ಸಮಯ ಉಪಯೋಗ ಮಾಡ್ಕೊಂಡಿದೆ ಗೊತ್ತಾ ನಿಮಗೆ? ಆಮೇಲೆ ಬಿಡ್ಬಿಡ ಫೋನ್ ಮಾಡ್ಕೊಂಡು ಯಾರು? ಸ್ಟಾಪ್ ಬಿಟ್. ಹ್ಞೂ ಹ್ಞೂ ನನಗೆ ಅನ್ನಿಸ್ತು, ನೋವಾಯ್ತು ನನಗೆ. ನಂದು ಹಾಕ್ಬೇಕಂತಲ್ಲ ಗಣೇಶನ, ಏನು ಒಬ್ಬರು ಮಾಧ್ಯಮದಲ್ಲಿ ಕಾಣಲ್ಲ ನಿಮ್ಗೆ? ಯಾರಾದ್ರೂ ಒಬ್ರು ಅಲ್ವಾ? ಎಷ್ಟು ಹಿರಿಯರು ಜನ ಹಿರಿಯರಿದ್ರು ಕಾಣಬೇಡ್ವಾ ನಿಮಗೆ? 50 ವರ್ಷ ಮತ್ತೆ ನಾವು ಯಾರು ಇರಲ್ಲ ಇಲ್ಲ ಅಂತ ಹೇಳಿದೆ. ಇಲ್ಲ ತಪ್ಪೋ ರೈಟೋ, ಹಾಂ ಇಲ್ಲಿಗೆ ನಿಮ್ಮ ಸ್ನೇಹ ಮುಗಿತೋಗ್ಬಿಡ. ಬಾಬು ಹತ್ರ ನೋವಾಯ್ತು ನನಗೆ. ಎಂಥ ಸಮಯದಲ್ಲಿ ಸರ್. ಹ್ಞೂ ಹೌದು. ನೀವೇ ಮೈಸೂರಿನಲ್ಲಿ ಯಾವಾಗಲೂ ನೋಡಿದ್ರು ನೀವು. ಅಲ್ಲಿ ನಾವಲ್ಲ, ನಂದೇ ಹಾಕ್ಬೇಕಂದ್ರೆ ಅದು ಸ್ವಂತ ಆಗುತ್ತೆ. ಅಲ್ಲ ಅಲ್ಲ, ನಿಮಗೆ ಹಕ್ಕು ಇದೆ ಅಂತ ಹಾಗೆ ಹೇಳಲಿಕ್ಕೆ. ಹೇಳಿದೆ ನಾವು ನಾಟ್ ಕರೆಕ್ಟ್ ಹಾಂ ಅಂತೇಳಿ. ನಿಮ್ಗೆ ಯಾವ್ಯಾವ ಸಮಯದಲ್ಲಿ ಹೆಲ್ಪ್ ಮಾಡಿರಲಿಲ್ಲ ರೀ ಹಾಂ. ಹಿಂದೆ ಪತ್ರಿಕೆಯವರು. ಹಾಗೆ ಬದುಕು ನೆನಪು ಮಾಡ್ಕೋಬೇಡ ಸರ್. ಹೌದು ಹೌದು. ಮತ್ತೆ ನನ್ನನ್ನು ಮಾಡೋದು ಬೇಡ ಸರ್. ಒಬ್ಬ ಯಾರಾದ್ರು ನಮ್ಮ ಪ್ರತಿನಿಧಿಯಾಗಿ ಒಬ್ಬ ಹಿರಿಯ ಪತ್ರಕರ್ತ. ಆಮೇಲೆ ಅಲ್ಲಿ ಸುಧೀಂದ್ರನ ಹೆಸರು ಹೇಳ್ತಾರೆ. ಹಾಂ ಹಾಂ 5 ನಿಮಿಷ ಭಾಷಣ ಮಾಡ್ತಾರೆ. ಸುಧೀಂದ್ರ ಹಂಗೆ ಮಾಡ್ತಿದ್ರು ಹಿಂಗೆ ಮಾಡ್ತಿದ್ರು ಅಂತ. ಒಬ್ಬ ಪತ್ರಿಕೆನ ಹೆಸರು ಹೇಳೋಕ್ಕಾಗಲಿಲ್ಲ. ಇಲ್ಲ. ಹ್ಞೂ ನನಗೆ ಬೇಜಾರೇನಿಲ್ಲ ಅದ್ರ ಬಗ್ಗೆ. ಹಂಗೆ ಇದು ಕಾಲಘಟ್ಟ. ಅದಕ್ಕಲ್ಲ ಗಣೇಶಣ್ಣ, ಇನ್ನೊಂದ್ಸಲ ಮಾತಾಡೋಣ, ಇನ್ನೊಂದು ಸುಮಾರು ಮಾತಾಡೋಣ. ಪುಟ್ಟಣ್ಣಗಳ ಇದು ಫಿಲ್ಮ್ ಸಿಟಿ ಬಗ್ಗೆ ಹೇಳಪ್ಪ. ನಿಮ್ಮ ಊರಲ್ಲಿ ಬರ್ತಾ ಇರೋದು ಫಿಲ್ಮ್ ಸಿಟಿ. ಫಿಲ್ಮ್ ಶೂಟ್ ಆಗ್ತಾ ಇದೆಯಲ್ಲ? ಹೌದು, ಫಿಲ್ಮ್ ಶೂಟ್ ಆಗ್ತಾರೆ. ಜಾಗ ಆಗಿದ್ದಷ್ಟೇ. ಕಾಂಪೌಂಡ್ ಆಗ್ತಾ ಇದ್ದಾರೆ. ಆಗ್ತಾ ಇದ್ದಾರಾ? ಕಾಂಪೌಂಡ್ ಆಗ್ತಾ ದೊಡ್ಡ ಸಂಖ್ಯೆ ಮಾಡಿದ್ದಾರೆ. ಖುಷಿನಾ? ನಿಮ್ಗೆ ಖುಷಿನಾ? ಈಗ ಯಾವ್ದ್ರಲ್ಲಿ ನನ್ಗೇನು ಖುಷಿ ಇಲ್ಲ. ಏನಿಲ್ಲ. ಇಲ್ಲ, ಮೊದಲಿತ್ತು. ಮೊದಲು ನೀವು ಮೊದಲು ಪ್ರಿಮಿಯರ್ ಸ್ಟುಡಿಯೋ ಫ್ಲೋರಲ್ಲಿ ಹೊಡೆದಾಕ್ಬಿಟ್ರು ಅವರು. ಹಾಂ ಹೊಡೆದಾಕ್ತಾ ಮೊದಲಾಗಿದ್ರೆ 1 ಫ್ಲೋರ್ ಹೊಡೆಯಕ್ಕೆ ಬಿಡ್ತಾರಲ್ಲ ಅವ್ನು. ಯಾಕಂದ್ರೆ ಕಾನೂನೆಲ್ಲ ನನಗೆ ಗೊತ್ತಿತ್ತು ಅದು. ಹೌದು. ಹ್ಞೂ ಬಿಡಲ್ಲ. ಈಗ ಅದೇನು ಖುಷಿ ಅಂತ ನನಗೇನು ಗೊತ್ತಿಲ್ಲ. ಈಗ ಏನಂತ ಹೇಳಿದ್ರೆ ಸಿನಿಮಾದವ್ರ ಮೇಲೆ ಆಸಕ್ತಿನೇ ಹೊರಟಾಗಿದೆ ಗಣೇಶಣ್ಣ. ಹಾಂ ಹಾಂ. ಇನ್ನು ಸಿನಿಮಾ ಇಂಡಸ್ಟ್ರಿ ಮೇಲೆ ಏನು ಆಸಕ್ತಿ ಇಟ್ಕೊಂಡು ಏನು ಮಾಡಲಿ ನಾನು? ಹ್ಞೂ ಫಿಲ್ಮ್ ಸಿಟಿ ಆಗುತ್ತೆ. ಯಾಕಂದ್ರೆ ಅದು ವರುಣಾ ಕಾನ್ಸ್ಟಿಟ್ಯೂನ್ಸಿಯಿಂದ, ಮುಖ್ಯಮಂತ್ರಿ ಕಾನ್ಸ್ಟಿಟ್ಯೂನ್ಸಿಯಿಂದ, ಮತ್ತೆ ನಾಳೆ ಮುಖ್ಯಮಂತ್ರಿ ಮಗನೇ ಅಲ್ಲಿ MLA ಆಗಕ್ಕೆ ನಿಂತಿರೋದ್ರಿಂದ ಓಕೆ, ಅದಾಗುತ್ತೆ. ಫಿಲ್ಮ್ ಸಿಟಿ ಆಗುತ್ತೆ. ಅಲ್ಲ, ಬಾಬು ಅದು ಇಲ್ಲಿ ತಂದಿರೋದು ಮೈಸೂರಿಗೆ? ಛೇ ನಮ್ಮ ಒತ್ತಾಯದಿಂದ ಬಂದಿದ್ದ ಬಾಬು. ಅದರ ಪ್ರಚಾರ ಅಷ್ಟೇ. ಹಾಂ. ಸಿದ್ದರಾಮಯ್ಯ ಇವತ್ತಿಂದಲ್ಲ ಸರ್ ಫಿಲ್ಮ್ ಇಂಡಸ್ಟ್ರಿಗೆ. ಸಿದ್ದರಾಮಯ್ಯ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದಾಗನು ಮೈಸೂರಿನಲ್ಲಿ ಶೂಟಿಂಗಿಗೆ ಬೆಂಬಲ ಕೊಟ್ಟರು. ಪ್ರೀಮಿಯರ್ ಸ್ಟುಡಿಯೋ ಉಳಿಸಿದವರು. ಆಮೇಲೆ ಸಿನಿಮಾದ ಬಗ್ಗೆ ಚೆನ್ನಾಗಿ ಗೊತ್ತಿಲ್ಲ. ಅವನ ಮಗನೂ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋನು, ಸತ್ತೋದ್ನಲ್ಲ. ಹೌದೌದು, ಎಸ್. ಹೇಳಿದ್ರು. ಅದರಿಂದ ಬಾಬು ಅವರು ಅದನ್ನ, ಅದೇ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅದು. ಓಕೆ. ಫಿಲ್ಮ್ ಸಿಟಿ ಸರ್ ಬಾಬುಗೂ 78 ವರ್ಷ ಸರ್, 26-27 ವರ್ಷ. ಅದು ಫಿಲ್ಮ್ ಸಿಟಿಗೆ ಇನ್ನೊಂದು ಬದುಕು ಸ್ಟಾರ್ಟ್ ಆಗುತ್ತೆ. ನಾವೇನು 200 ವರ್ಷ ಬದುಕ್ತೀವಿ. ಹೌದೌದು. ಇದು ಫಿಲ್ಮ್ ಸಿಟಿಗೆ ತುಂಬ ಚೆನ್ನಾಗಿದೆ, ಐಡಿಯಾ ಚೆನ್ನಾಗಿದೆ ಅವ್ರದ್ದು. ಇನ್ವೆಸ್ಟ್ಮೆಂಟ್ ಅವ್ರದ್ದಲ್ಲ, ಜಾಗ ಮಾತ್ರ ಅವ್ರದ್ದು. ಓಕೆ ಓಕೆ. ಯಾರ್ಯಾರು ಟೆಕ್ನಾಲಜಿ ಇಂಡಿಯಾದಲ್ಲಿ ಇದ್ದಾರೋ, ವರ್ಲ್ಡಲ್ಲಿ ಇದ್ದಾರೋ ಅವ್ರು ಕೆಲವರೆಲ್ಲ ಬರ್ತಾರೆ ಅಲ್ಲಿ. ಓಕೆ. ಆಗಲೇ ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ. ನಾವು ಅದ್ರ ಬಗ್ಗೆ ಹೇಳಕ್ಕೆ ಹೋಗಲೇ ಇಲ್ಲ. ಈ ನೆವರ್ ಡಿಸ್ಕ್ಲೋಸ್ಡ್ ಇಟ್. ಅದು ಏನಾಗಿದೆ, ಕಾಂಪೌಂಡ್ ಹಾಕಿದೆ, ಯಾವುದೋ ಪ್ಲ್ಯಾನ್ಗಳು ಕೊಟ್ಟಿದ್ದೇವೆ. CM ನಾವು ಇದು ಬಂದಾಗ ನಮಗೆ ತುಂಬ ದೋಸ್ತಿ ಅವರು, ತುಂಬ ಹಳೆಯ ದೋಸ್ತಿ ನನಗೆ ಅವರು. ನಾವು ಹೇಳ್ತಾರೆ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ. ಅದನ್ನು ಫೋಟೋ ತೋರಿಸ್ತೀನಿ ತೊಗೊಳ್ಳಿ ನಿಮಗೆ. ಓಕೆ. ಸಿದ್ದರಾಮಯ್ಯ ಫಸ್ಟ್ ಹೆಲಿಕಾಪ್ಟರ್ ಕೂರಿಸ್ದವನೇ ನಾನು, ಗೊತ್ತಾ ನಿಮಗೆ? ನಿಮ್ಗೆ ಡ್ಯಾನ್ಸ್ ಡ್ಯಾನ್ಸ್ ಶೂಟಿಂಗಿಗೆ ಹೆಲಿಕಾಪ್ಟರ್ ಬೇಕಾಗಿತ್ತು. ರಾಮಕೃಷ್ಣ ಹೆಗಡೆ ಸರ್, ಒಂದು ಹೆಲಿಕಾಪ್ಟರ್ ಬೇಕು ಸರ್ ಶೂಟಿಂಗ್, 1 ಗಂಟೆ ಬೇಕು. ಏನು ರೀ ಶೂಟಿಂಗಲ್ಲಿ ಹೆಲಿಕಾಪ್ಟರ್ ಕೊಡೋಕ್ಕಾಗತ್ತಾ ಅಂತೀವಿ. ನಾನು ಮೊದಲೇ ಐಡಿಯಾ ತಿಳ್ಕೊಂಡೋಗಿದ್ದೆ. ಕ್ಯಾಬಿನೆಟ್ ರ್ಯಾಂಕ್ ಇದ್ದವ್ರು ಮಾತ್ರ ಹೆಲಿಕಾಪ್ಟರ್ ಬರ್ಬೋದು ಅಂತ ಆಯಿತು. ಓಕೆ. ಸಿದ್ದರಾಮಯ್ಯ ಸರ್ ಈಗ ಸಾರ ಅಂತ ಯೂಸ್ ಮಾಡೋಣ, ಬರಬೇಕು ಅಂತ ಆಯಿತು ಅಂದರು. ನಾನು ಅವರಿಬ್ಬರೇ ಹೆಲಿಕಾಪ್ಟರ್ ಬಂದು ಮೈಸೂರಿಗೆ. ಶೂಟಿಂಗ್ ಮುಗಿಸಿ ವಾಪಸ್ ಕಳಿಸು. ಫೋಟೋ ಇದೆ ಸಾಕು ಸರ್, ಸಾಕು. ಇನ್ನೊಂದು ಸಲ ಮಾತಾಡ್ಬೇಕು. ಎಸ್, ಥ್ಯಾಂಕ್ ಯು ಕುಮಾರ್ ಜಿ, ಥ್ಯಾಂಕ್ ಯು ವೆರಿ ಮಚ್.